ದೇಹದಿಂದ ದೂರನಾದೆ ಏಕೆ ಆತ್ಮನೇ ಈ ಸಾವು ನ್ಯಾಯವೇ? ಕಾವದೇವ ಸಾವು ತರಲು ಎಲ್ಲಿ ರಕ್ಷಣೆ? ತಾಯ ಹಾಲು ವಿಷವದಾಗೆ ಯಾರದು ಹೊಣೆ? ಯಾರ ಶಾಪವೋ ಯಾರ ಕೋಪವೋ? ಪರಮಾತ್ಮ ದಾರಿ ತೋರೆಯ ದಾರಿ ತೋರೆಯ. ಆಧಾರ ನೀನೆಂದು ಲೋಕ ನಂಬಿದೆ, ಈ ದೇಹದಿಂದ ದೂರನಾದೆ ಹೇಗೆ ಆತ್ಮನೇ ಈ ಸಾವು ನ್ಯಾಯವೇ? ಈ ಸಾವು ನ್ಯಾಯವೇ? ಎಮಗೆ ಶ್ರೀ ಗಣರಾಜ ಶುಭವ ಕರುಣಿಸು ಎಮಗೆ ಶ್ರೀ ಗಣರಾಜ ಅಭಯವನ್ನು ನೀಡುತ್ತ ಯಶವೇ ಮಗೆ ಕರುಣಿಸುತ್ತ ಅಭಯವನ್ನು ನೀಡುತ್ತ ಯಶವೇ ಮಗೆ ಕರುಣಿಸುತ್ತ ಶುಭವ ಕರುಣಿಸು ಎಮಗೆ ಶ್ರೀ ಗಣರಾಜ. ಭಕ್ತ ಜನ ವೃಂದದ ಕರಕಮಲ ಶೋಭಿತ ಇಷ್ಟ ದೈವವೇ ನೀನು ಎಮಗೆ ಅನವರತ. ಭವಕರ್ತನೆ ನಿನಗೆ ನಮಿಸುವೆ ಮುದದಿ, ಭವಕರ್ತನೆ ನಿನಗೆ ನಮಿಸುವೆ ಮುದದಿ. ದುಷ್ಟಹರ ಶ್ರೀ ಗೌರಿ ನಾದ ಈಶ್ವರನೇ, ದುಷ್ಟಹರ ಶ್ರೀ ಗೌರಿ ನಾದ ಈಶ್ವರನೇ. ಶುಭವ ಕರುಣಿಸು ಎಮಗೆ ಶ್ರೀ ಗಣರಾಜ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತಕ್ಕಂಥದ್ದು ಭಾರತೀಯ ಸನಾತನ ಸಂಸ್ಕೃತಿಯ ನಡೆ ಅಥವಾ ಒಂದು ಜೀವನದ ದಾರಿ. ಇಂದಿಗೂ ಸಹಿತವಾಗಿ ವಿದ್ವಾಂಸರಿಸಿಕೊಂಡವರ ಇವತ್ತಿನ ಶೈಕ್ಷಣಿಕ ಪದ್ಧತಿಯ ಡಿಗ್ರಿಗಳನ್ನು ನೋಡದೆ ಅವರಲ್ಲಿ ಅಂತರ್ಗತವಾದಂತಹ ಜ್ಞಾನಾಮೃತದ ವಿಚಾರವನ್ನು ಅರಿತುಕೊಂಡು ಸರ್ವತ್ರಿಕವಾಗಿ ಗೌರವಿಸುವಂಥ ಒಂದು ಪರಿಪಾಠ ಅದು ಇವತ್ತು ಈ ರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ಇವತ್ತು ಇಡೀ ವಿಶ್ವದಲ್ಲಿ ನಾವು ಕಂಡುಕೊಳ್ಳುವಂಥ ಒಂದು ವಿಚಾರ. ದೊಡ್ಡ ದೊಡ್ಡ ಕೀರ್ತನಕಾರರು, ಸಂಗೀತಕಾರರು, ಪ್ರವಚನಕಾರರು, ಸಂಸ್ಕೃತ ಪಂಡಿತರು, ಭಾಷಾ ಪಂಡಿತರು, ಸಾಹಿತಿಗಳು ಅವರನ್ನು ಮಾನ್ಯ ಮಾಡುತ್ತೇ ವಿನಃ ಅವರು ಏನು ಕಲಿತಿದ್ದಾರೆ ಇವತ್ತು ಲೌಕಿಕವಾಗಿ ಅಥವಾ ಇವತ್ತಿನ ಲೌಕಿಕ ನಿಲೆಯ ಯಾವ PhD-ಯನ್ನು ಅವರು ಪಡೆದಿದ್ದಾರೆ, ಯಾವ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟನ್ನು ಪಡೆದಿದ್ದಾರೆ, ಇದು ಯಾವುದು ಜನ ಗಮನಿಸುವುದಿಲ್ಲ. ನಮ್ಮೆಲ್ಲ ವಿದ್ವಾಂಸರು ಹೂವಿನಲ್ಲಿರ್ತಾರೆ, ಅನ್ನ ರಟ್ಟು ಪಾತ್ರೆ ರೋಡ್ನ ಇದು ಎಲ್ಲಿ ತನಕ ಅಂದರೆ ಭಗವದ್ಗೀತೆಯಲ್ಲೂ ಇಲ್ಲಿ ಗಣಪತಿ ಆಚಾರ್ಯರನ್ನು ನಾವು ನೆನೆಸ್ಕೊಳ್ಬೋದು. ಅವರಿದ್ದರೆ ಅವರದ್ದು ಎರಡು ಮಾತು ಬೇಕೇ ಬೇಕು. ಅಲ್ಲಿ ಬಾಯಿ ಋಷಿಕೇಶ್ ಬಾಯಿಗಳಿದ್ದಾರೆ, ಎರಡು ಮಾತು ಬೇಕೇ ಬೇಕು. ಈ ಥರದ ಒಂದು ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಬದುಕಲು ಕಟ್ಟಿಬೇಕು. ಹಿಂದೆ ರಾಜರುಗಳ ದರ್ಬಾರ್ಗಳಲ್ಲಿ ಕಾರಂತರಿದ್ದಾರೆ, ನಾವು ಹಿಂದೆ ಅವೆಲ್ಲ ಇದನ್ನು ಪುರಾಣದಲ್ಲಾದರೂ ಅದೇ ಬರ್ತಿರ್ತಾರೆ. ರಾಜನ ಒಂದು ದರ್ಬಾರ್ ಆಗುವಾಗ ವಿದ್ವಾಂಸಗಳಿಗೆ ಪ್ರತ್ಯೇಕವಾದಂಥ ಒಂದು ಸ್ಥಾನ, ಹೇಗೆ ಮಂತ್ರಿ ಮಹೋದರಿಗಳಿಗೆ ಅಥವಾ ಸೇನಾಧಿಪತಿಗಳಿಗೆ ರಾಣಿಯರಿಗಿತ್ತು, ವಿದ್ವಾಂಸರಿಗೆ ಅದೇ ರೀತಿಯ ಗೌರವದ ಸ್ಥಾನ. ಇದು ನಾವು ಎಲ್ಲ ಪಟ್ಟಾಭಿಷೇಕ ಎಲ್ಲ ವಿಚಾರಗಳಲ್ಲೂ ಕಥೆಯಲ್ಲಿ ಸಹಿತವಾಗಿ ಯಕ್ಷಗಾನದ ಸಹಿತವಾಗಿ ನಾವು ನೋಡ್ತಾ ಇದ್ದೇವೆ. ಉಡುಪಿಯ ಪರ್ಯಾಯ ದರ್ಬಾರ್ ಹೆಚ್ಚಿಗೆ ಕೆಲವೊಮ್ಮೆ ಲೌಕಿಕದ ವ್ಯವಸ್ಥೆಗಳಲ್ಲಿ ವ್ಯತ್ಯಾಸಗಳಾಗದಿರ್ಬೋದು, ಆದರೆ ವ್ಯತ್ಯಾಸ ನೋವನ್ನು ನಾವು ಕೆಲವರ ಮಾತಿನ ಕೇಳ್ತೇವೆ. ವಿದ್ವಾಂಸರಿಗೆ ಪ್ರತ್ಯೇಕವಾದ ಸ್ಥಾನ, ಅಲ್ಲಿಗ ಅಲ್ಲ ಹರಿಕೃಷ್ಣ ಅವರಿಂದ ಎರಡು ಮಾತು, ಅವರಿಗೆ ಪ್ರತ್ಯೇಕ ಗೌರವ.
ಸ್ವಾಮಿಗಳು ಮಂತ್ರಾಕ್ಷತೆ ಕೊಡುವಾಗಲೂ ಎಷ್ಟೇ ದೊಡ್ಡ ಜಗದ್ಗುರು ಪೀಠಾಧೀಶರು ಶೃಂಗೇರಿಯವರಿಂದ ಮೊದಲುಕೊಂಡು ಯಾರನ್ನೇ ತೆಗೆದುಕೊಳ್ಳೋಣ, ಪ್ರಥಮ ಮಂತ್ರಾಕ್ಷತೆ ಅದು ವಿದ್ವಾಂಸ, ಅದು ಆಸ್ಥಾನ ಪಂಡಿತರಿರ್ಬೋದು, ಆಸ್ಥಾನ ವಿದ್ವಾಂಸರಿರ್ಬೋದು, ಅಥವಾ ಹೊರ ಪ್ರದೇಶಕ್ಕೆ ಬಂದವರು. ನಂತರ ಲೌಕಿಕ ಅಥವಾ ರಾಜಕೀಯ ಅಥವಾ ಇನ್ನಿತರ ವ್ಯವಸ್ಥೆ ಪ್ರಥಮವಾಗಿ ವಿದ್ವಾಂಸರು ಒಂದು ಜನರಿಗಾದರೂ ಕೊಡಲೇಬೇಕು. ಇದು ನಾವು ಕಂಡುಕೊಂಡಂಥದ್ದು. ಅಂತ ಅದರಲ್ಲೂ ವಿಶೇಷವಾಗಿ ಸಂಸ್ಕೃತದ ಎಲ್ಲ ವೇದ, ಪುರಾಣ, ಶಾಸ್ತ್ರ, ವ್ಯಾಕರಣ ಅಥವಾ ಮಾಧ್ವ ಸಂಪ್ರದಾಯದ ಎಲ್ಲ ನಡೆಗಳು, ಇನ್ನಿತರ ಸಂಪ್ರದಾಯಗಳ ಎಲ್ಲ ಬೋಧನೆಗಳು ರಕ್ತಗತವಾಗಿ ಮಾಡಿಕೊಂಡಂಥ, ನಮ್ಮ ಜೊತೆಗೆ ಮೊನ್ನೆ ತನಕವೂ ಬಾಳಿ ಬದುಕಿದಂತಹ, ಚಿಂತನೆಗಳನ್ನು ಹರಿಸಿದಂತಹ ವಿಶೇಷ ವ್ಯಕ್ತಿತ್ವ ಸಗ್ರಿಸಿರಿ ರಾಘವೇಂದ್ರ ಉಪಾಧ್ಯಾಯ ಪ್ರತಿಪಾದಕರಿದ್ದಾರೆ. ನಂಬಲಿಕ್ಕಾಗುವುದಿಲ್ಲ. ಆದರೆ ಮರಣ ಅದು ಖಂಡಿತವಾಗಿ ಎರಡು ಮಾತಿಲ್ಲ. ಅನೇಕ ವಿದ್ವಾಂಸಗಳನ್ನು ನಾವು ನೋಡ್ತೇವೆ. ನಮ್ಮ ಜೊತೆಗೆ ಅನೇಕ ವಿದ್ವಾಂಸಗಳೆಲ್ಲ ಇದ್ದಾರೆ, ಇದ್ದೇ ಇದ್ದಾರೆ. ಈಗ ಬರ್ಬೋದು ಜೋಶಿಯವರು, ಇವೆಲ್ಲ ಅನೇಕ ವಿದ್ವಾಂಸಗಳಲ್ಲಿದ್ದಾರೆ. ನಾವು ಯಾರು ಕಡಿಮೆ ಅಂತೇಳಿ ನಮ್ಮ ಮಟ್ಟಿಗೆ. ಆದರೆ ಆ ವಿದ್ವಾಂಸರ ಇವತ್ತಿನ ವೈದಿಕ ಪರಂಪರೆ ಅಥವಾ ಸನಾತನ ಪರಂಪರೆ, ಒಬ್ಬ ಬ್ರಾಹ್ಮಣ, ಒಬ್ಬ ವೈದಿಕ ಅಥವಾ ಒಬ್ಬ ಆಸ್ಥಾನದ ಪೂರ್ವ ಪಂಡಿತ ಅಗ್ರೇಸ ಬೇಡ, ನಾವು ದೈವದ ನಡೆಯಲ್ಲೇ ತೆಗೆದುಕೊಳ್ಳೋಣ. ಈ ದೈವದ ಒಂದು ಪಾತ್ರೆ ಅಂತ ಹೇಳುವವರು ಅವರವರಿಗೂ ಅವರ ಜ್ಞಾನ ಜೊತೆಗೆ ಸಿರಿಪಾರ್ಧನದ ವ್ಯಕ್ತಿತ್ವದ ವ್ಯಕ್ತಿ. ನನಗೆ ಉಡುಪಿಯ ಬಿಡಿನಗುಡ್ಡೆಯ ಹರಿಕೃಷ್ಣನ ದೈವದ ನರ್ತಕ ನೆನಪಾಗ ಮೊನ್ನೆ ತಿಳಿಯುವುದು, ಗಂಡ ಹೆಂಡತಿ ಅವರಿಗೆ ಬಂದರೆ ಹೆಂಡತಿ ಕುತ್ಕೊಂಡು ಪ್ರಾರ್ಥನೆ ಹೇಳುವುದು, ನೀರು ಕುತ್ಕೊಂಡು ಅಂದರೆ ದೋಷವರ ಹೆಸರು ಹೇಳುವಾಗಿ ಬಂದವರು. ಇಲ್ಲಿ ಬನ್ನಿ, ನಾನು ಅವರಲ್ಲಿ ಕೇವಲ ನಮ್ಮ ಕೃಷ್ಣ ಮಠದ ಅಥವಾ ಶೃಂಗೇರಿ ಮಠದ ವಿದ್ವಾಂಸರನ್ನು ಮಾತ್ರ ನನ್ನ ದೈವದ ನೋಡಿದ್ದೇನೆ. ಅವರ ಜೀವನದ ಅನುಷ್ಠಾನ ಅವರು ಕೇವಲ ನಡೆಯಲ್ಲಿ ಮಾತ್ರ ಅಲ್ಲ, ಕೇವಲ ವಿದ್ವತ್ತಿನಲ್ಲಿ ಮಾತ್ರ ಅಲ್ಲ, ಕೇವಲ ಜ್ಞಾನದಲ್ಲಿ ಮಾತ್ರ ಅಲ್ಲ, ವಿದ್ವತ್ತು, ಜ್ಞಾನ, ಪಾಂಡಿತ್ಯ ಎಲ್ಲದರ ಜೊತೆಗೆ ತಿರಿಸಿನಿಂದ ಮೊದಲುಗೊಂಡು, ಇಚ್ಛಾನುಷ್ಠಾನದಿಂದ ಮೊದಲುಗೊಂಡು, ನಿತ್ಯ ಜೀವನದಲ್ಲೂ ಕಟ್ಟುನಿಟ್ಟಾದ 100ಕ್ಕೆ 100% ಅನುಷ್ಠಾನ ಭರಿತವಾಗಿ ಬದುಕಿದಂಥ, ಬಾಳಿ ಬದುಕಿದಂಥ ಈ ಕಾಲದ ಒಬ್ಬ ವಿಶಿಷ್ಟ ವ್ಯಕ್ತಿ ನಾವು ಕಂಡದ್ದೇವೆ. ಅದು ಬಹುಶಃ ಸಗ್ರಿಸಿ ರಾಘವೇಂದ್ರ ಉಪಾಧ್ಯಾಯರು ಬಹಳ ನಾವು ತೆಗೆದುಕೊಳ್ಳಬೇಕು. ಅದಷ್ಟು ಸುಲಭ ಸಾಧ್ಯವಲ್ಲ, ಖಂಡಿತವಾಗಿ ಅಷ್ಟು ಸುಲಭ ಸಾಧ್ಯವಲ್ಲ. ಅಥವಾ ಕೇವಲ ನಾವು ಶಕ್ಯ ಹಾಕಿಕೊಂಡು ನಾವು ತುಂಬ ಜನರನ್ನು ಕಾಣ್ತೇವೆ ಅರ್ಚಕ ವೃತ್ತಿಯಲ್ಲಿದ್ದವರು. ಅಂದರೆ ಅವರಿಗೆ ಆ ಸ್ಥಾನ ಗೌರವದಿಂದ ಅವರಿಗೆ ಗೌರವಿನ, ಇದು ಯಾವುದೇ ರೀತಿಯ ದೇವಾಲಯಗಳು ಅಥವಾ ಇದರಲ್ಲಿ ವ್ಯವಸ್ಥೆಗಳು ಅಧಿಕಾರಿ ಇಲ್ಲದೆ ತಾನು ಕಲಿತಂತಹ ಅಥವಾ ಗುರುಮುಖಿಯನ್ನು ಬಂದಂತಹ ಪಾಠ ಪ್ರವಚನಾದಿಗಳಲ್ಲಿ ತಾನು ಬೋಧಿಸುವಂಥ ವ್ಯವಸ್ಥೆಯ ನೆಲೆಯಲ್ಲೇ ತನ್ನ ಜೀವನವನ್ನು ಕಟ್ಟುನಿಟ್ಟಾಗಿ ಏಕಾದಶಿ ಇರ್ಬೋದು, ದತ್ತಾಚರಣೆಗಳಿರ್ಬೋದು, ಶಿವರಾತ್ರಿ ಇರ್ಬೋದು, ಅಥವಾ ಆಹಾರ ಪದ್ಧತಿ ಇರ್ಬೋದು, ಬಹುಶಃ ಅವರಿಗೆ ಅವರು ನೀರುಳ್ಳಿಯನ್ನು ಕಣ್ಣೆತ್ತಿ ನೋಡಲಿಲ್ವೇನು, ನಾನು ನೀರುಳ್ಳಿ ತಿನ್ನಬಾರದು ಅಂತ ಹೇಳೋದಲ್ಲ, ಅದು ಉಚಿತವಾದಂಥ ವ್ಯವಸ್ಥೆ. ಚಪ್ಪಲೊಂದು ಹಾಕ್ತಿದ್ದು ಕಾಣ್ತದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಇವತ್ತು ಅದು ಅನಿವಾರ್ಯ. ವೈದ್ಯರುಗಳು ಖಂಡಿತ ಕೇಳೋದಿಲ್ಲ, ನಾನು ಹಿಂದಿನ ಕಾಲ ಚಪ್ಪಲ ಹಾಕ್ತಿರಲಿಲ್ಲ ಅಂದರೆ ಇವತ್ತು ಆಗುವುದಿಲ್ಲ. ಇವತ್ತಿನ ರಸ್ತೆ ಬಹುಶಃ ವಾಹನ ಏರದೇ ಇರಲಿಲ್ಲ, ವಾಹನ ಏರಿದ್ದಾರೆ. ಏರದಿರುವ ವ್ಯಕ್ತಿಯು ಕದಿಯಲ್ಲಿ ಮೊನ್ನೆ ನಂತರ ಮುಂಡಾನ ಮಠದ ಒಬ್ಬರಿದ್ದು, ಇದನ್ನೆಲ್ಲ ಕೆಲವು ವಿಚಿತ್ರ ವ್ಯಕ್ತಿಗಳು. ಆದರೆ ಅವರಿಗೆ ವಿದ್ವತ್ ಪರಂಪರೆ ಇದ್ದಿಲ್ಲ, ಇದು ಎಲ್ಲವನ್ನೂ ಇದ್ದಂಥ ವ್ಯಕ್ತಿ. ಅಷ್ಟಮಠಗಳ ಪರ್ಯಾಯದಲ್ಲೂ ವಿದ್ವಾಂಸಗಳ ಹೆಸರನ್ನು ಘೋಷಿಸುವಂಥ ಸಗ್ರಿ ರಾಘವೇಂದ್ರ ಉಪಾಧ್ಯಾಯರ ಹೆಸರು ಅದು ಪ್ರಾಯಕ್ಕೆ ಅನುಗುಣವಾಗಿ ಮುಂಚೂಣಿಯಲ್ಲಿ ಇರ್ತದೆ. ಹರಿದಾಸ ಉಪಾಧ್ಯಾಯರು ಇವತ್ತು ನಮ್ಮೊಂದಿಗಿಲ್ಲ. ಉಡುಪಿಯ ಬೇರೆ ಬೇರೆ ದೊಡ್ಡ ದೊಡ್ಡ ವಿದ್ವತ್ ಪರಂಪರೆಯವರು. ಬಹುಶಃ ಇದು ಕೊನೆಯ ಕೊಂಡಿಯೋ ಏನೋ ಆ ಕಾಲದ ವ್ಯವಸ್ಥೆಗಳಲ್ಲಿ. ತದನಂತರದ ಇವತ್ತಿನ ಯುವ ಪೀಳಿಗೆಗಳನ್ನು ನಾವು ಕಾಣ್ಬೋದು. ಮತ್ತೇನಾದರೂ ಇವತ್ತಿದ್ದರೆ ಒಂದು 7-8 ಜನ ವಿದ್ಯಾಪೀಠದ ಸನಿಹದಲ್ಲಿ ಬೆಂಗಳೂರಿನಲ್ಲಿ ಅದೇ ರೀತಿಯಲ್ಲಿ ಇದ್ದಾರೆ. ಅದು ಬೇಜವಾಬ್ದಾರಿಗಳು ಆ ಕಾಲದಲ್ಲಿ ಅವರ ಸಂಸ್ಕೃತ ವಿದ್ಯಾಲಯ ಮಾಡಿದ ಕಾರಣ ಕಾಣಬಹುದು. ಇದು ಒಂದು ರೀತಿಯಲ್ಲಿ ಉತ್ಕಲದ ತುಳು ಭಾಷೆ ಇವತ್ತು ನಮ್ಮನ್ನು ಹೇಗೆ ಬಿಟ್ಟು ಹೋಗಿದ್ದು. ವಿದ್ವತ್ ಪರಂಪರೆಯು ಅನುಷ್ಠಾನಭರಿತವಾದಂಥ ವಿದ್ವತ್ ಪರಂಪರೆ ಅದು ನಮ್ಮನ್ನು ನಮಗೆ ನಮ್ಮ ಮುಂದಿನ ಜನಾಂಗದ ಮಕ್ಕಳಿಗೆ ಅದು ನೋಡಲಿಕ್ಕೆ
ಸಿಗಲಿಕ್ಕಿಲ್ಲ. ನಾವು ಕಂಡಷ್ಟು ಬಹುಶಃ ನಮ್ಮಿಂದ ಹಿರಿಯರು ಜೋಶಿಯವರಾಗಲಿ ಹರಿಕೃಷ್ಣನಾಗಲಿ ಇನ್ನೂ ಹೆಚ್ಚು ಕಂಡದಿರ್ಬೋದು, ಕಾರತರಾಗಲಿ ಇನ್ನೂ ಹೆಚ್ಚು ಕಂಡದಿರ್ಬೋದು. ಕೋಟ ವಿವೇಕ ಹೈಸ್ಕೂಲ್ ನಂತರ ನಾನು ಸಣ್ಣಿರುವಾಗ ಹೋಗುವಾಗ ಕೋಟ ಹೈಸ್ಕೂಲ್ ವಿವೇಕ ಹೈಸ್ಕೂಲಲ್ಲಿ ಪಾಠ ಮಾಡುವ ಮಾಸ್ಟರ್ಗಳು ಸೈಕಲಲ್ಲಿ ಹೋಗ್ತಾ ಹಂಗೆ ಆಗ್ತಿರ್ಲಿಲ್ಲ, ಅವರು ಕಚ್ಚಿ ಹಾಕೊಂಡು ಹೋಗ್ತಿದ್ರು. ಹೌದಾ? ಅದೇ ನನಗೆ ಇವತ್ತು ಕಣ್ಣೆದರಲ್ಲಿ ಇದೆ ಅದು. ಪುರೋಹಿತರು ಭಟ್ರುಗಳು ಹಾಗೆ ಸೈಕಲಲ್ಲಿ ಒಂದು ಸೈಕಲ್ ಬಿಟ್ಟಿಕೊಂಡು ಅದು ಇವತ್ತಿಗೂ ಉಂಟು. ಒಂದು 3-4 ಜನರ ಕೈಲಿ ಉಂಟೇನೋ ಅದು ಆಶೆ, ಅದು ಹೋಗಿದೆ, ಅದು ಆಶೆ ಆಗಿದ್ದಲ್ಲ, ಮಾಯ ಆಗಿದೆ, ಆಶೆ ಆಗಿದ್ದಕ್ಕೆ ಆಗ್ತದೆ. ಮತ್ತೆ ನಾವು ಹೇಳ್ತೇವೆ ಜಪಾನಲ್ಲಿ ಜನ ಸೈಕಲಲ್ಲಿ ಹೋಗುದು, ಮುಂದೆ ಉಳಿತಾಯ ಮಾಡ್ತಾರೆ, ಅವರು ಭಾಳ ಮಾಡಿದ್ರು ಅಂತ. ನಾವೇನು ಮಾಡ್ತೇವೆ, ಯಾರು ನಮ್ಮಲ್ಲಿ ಇರ್ತದೆ, ನಮ್ಮಲ್ಲಿ ಇದ್ದದಲ್ಲಿ ಯಾರು ಹೇಳುವುದಿಲ್ಲ ಅಷ್ಟೇ. ಅಂದರೆ ಆ ಥರದ ಒಂದು ಧ್ವೀಸು ಇವತ್ತೇನಾದರೂ ಸ್ವಲ್ಪ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ರೆ ಉತ್ತರ ಭಾರತಗಳಲ್ಲಿ ಸಿಗ್ತದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಖಂಡಿತವಾಗಿ ಅದು ನಮ್ಮ ಮಂಗಳೂರಿನ ರಥಬೀದಿಗೆ ಹೋದ್ರು, ಕದ್ರಿ ದೇವಸ್ಥಾನ ಹತ್ತಿರ ಹೋದಾದರೂ ಒಬ್ಬರಾದರೂ ನಮಗೆ ನೋಡಿಸಿರ್ತಾರೆ. ಖಂಡಿತ ಇಲ್ಲ, ಖಂಡಿತ ಇಲ್ಲ, ಅದರಲ್ಲಿ 100ಕ್ಕೆ 100 ಇಲ್ಲ, ಸಂಶಯವೇ ಇಲ್ಲ ನಾವು ಮಾತಾಡಿ. ಬಹುಶಃ ಇಂದಿನ ಮೊನ್ನೆ ತನಕ ಇದ್ದವರು, ಆದರೆ ಒಂದು ಬಹಳ ಹರಿದಾಸೋಪಾಧ್ಯಾಯರ ನಂತರ ಅವರ ಮಕ್ಕಳಲ್ಲಿ ಆ ವಿದ್ವತ್ ಪರಂಪರೆ ಮುಂದುವರಿಯಲಿಲ್ಲ, ನಿರ್ಭಯವಾಗಿರಬಹುದು. ಗಣಪತಿ ಆಚಾರ್ಯ ಇವತ್ತು ಇದ್ದಾರೆ ನಮ್ಮ ಜೊತೆಗೆ, ತದನಂತರ ಅದು ಮುಂದುವರಿಯಲಿಲ್ಲ. ಅವರ ಮಕ್ಕಳು ಲೌಕಿಕ ಜೀವನ ವ್ಯವಸ್ಥೆಗೆ ಬಂದರು. ಪ್ರಭಾಕರ್ ಜೋಶಿಯವರು ಇದ್ದಾರೆ ನಮ್ಮ ಜೊತೆಗೆ, ಆ ವಿದ್ವತ್ ಪರಂಪರೆ ಮತ್ತೆ ಮುಂದುವರಿಯಲಿಲ್ಲ. ವಿದ್ವತ್ ಅಂದರೆ ನಮ್ಮ ಈಗಿನ ಕಾಲದಲ್ಲಿ ಇದ್ದರೆ ಈಗಿನ ವಿದ್ವಾಂಸ, ಲೌಕಿಕ ವಿದ್ವಾಂಸ ವ್ಯವಸ್ಥೆಗಳಲ್ಲಿ ಪಾಲಿಕರು, ವಿಷ್ಣು ಭಟ್ರು, ವಿವೇಕರಿಗಳು ಎಲ್ಲ ಇದ್ದಾರೆ. ಬನ್ನಿ ಅಂತ ಬಹುಶಃ ಮುಂದುವರಿದಿದ್ದಾರೆ ಜೋಶಿಯವರೇ, ಇಲ್ಲ ಮುಂದುವರಿಯಲಿಲ್ಲ. ಆದರೆ ಲೌಕಿಕ ನಾಳೆ ನಮ್ಮ ಮನೆಯ ಮಕ್ಕಳು ಹಾಗೆ. ಈಗ ಹರಿಕೃಷ್ಣನ ಹೋಟೆಲ್ ಉದ್ಯಮ ಅವರ ಮಗ ಮುಂದುವರಿಸಿದ್ದಾರೆ, ನಂತರಕ್ಕೆ ಮುಂದುವರಿತದ ಗೊತ್ತಿಲ್ಲ. ಈ ಥರದ ಎಲ್ಲ ಒಂದು ವ್ಯವಸ್ಥಾಭಾಗದ ನಡೆಯಲ್ಲಿ ರಾಘವೇಂದ್ರ ಉಪಾಧ್ಯಾಯರು ಬಹುಶಃ ತನ್ನಷ್ಟೇ ಅನುಷ್ಠಾನಭರಿತವಾಗಿ ಅಂಗೀಕಾರ ಹಾಕೊಳ್ತಾರೆ. ಅವ್ರ ಮಗ ಆನಂದ ತೀರ್ಥ ಉಪಾಧ್ಯಾಯರನ್ನು ಅವರು ತಯಾರು ಮಾಡಿದ್ದಾರೆ. ಅದು ಬಹಳ ಸಂತೋಷ. ಬಹಳ ಇವತ್ತು ನನ್ನ ಸಹಪಾಠಿ ಸಕ್ರಿಯ ಸಾಮಗುರು ಗೋಪಾಲಕೃಷ್ಣ ಸಾಮಗುರು, ಗೋಪಾಲ ಭಟ್ಟರ್ ಇರ್ತದ್ದು ಸಾಮಗುರು, ಅವರವರ ಮಗ ಅನಂತನನ್ನು ಹೇಗೆ ತಯಾರು ಮಾಡಿದ್ದಾರೋ, ಇನ್ನೂ ಕೈಯಲ್ಲಿ ಸಿರಿ ಕೊಡಲಿಲ್ಲ, ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ, ಅದೇ ರೀತಿ ಇವರು ತಯಾರು ಮಾಡಿದ್ದಾರೆ. ಅವರಿಗೆ ಸಮಕಾಲೀನವಾಗಿ ಹೋಗ್ತಾ ಇದ್ದಾರೆ. ಕಲ್ಯ ಗೋಪಾಲ ಭಟ್ರ ಮಗ ಇವತ್ತು ಹೇಗೆ ಆ ವಿದ್ವತ್ ಪರಂಪರೆ ಮುಂದುವರಿಸಿದ್ದಾರೋ, ಅದೇ ಕಲ್ಯ ಗೋಪಾಲ ಭಟ್ರ ಹಾಗೆ ಅವಧೂತರ ರೀತಿಯಲ್ಲಿ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಹೀಗೆ ಇವರು ಅವರ ಮಗ ಅಷ್ಟೇ ವಿದ್ವದ್ಭರಿತವಾಗಿ, ಪಾಂಡಿತ್ಯಭರಿತವಾಗಿ ಮುಂದೆ ಹೋಗ್ತಾ ಇರುವಂಥದ್ದು ಬಹುಶಃ ಜೀವನದ 100ಕ್ಕೆ 100% ತನ್ನ ಗುರುಮುಖೇನ, ಗುರು ಅಂದರೆ ಸ್ವಾಮಿಗಳಿರ್ಬೋದು ಅಥವಾ ಅಧ್ಯಾಪಕರಿರ್ಬೋದು, ಇನ್ನಿತರ ಭಾಗದ ವ್ಯವಸ್ಥೆಗಳಿರ್ಬೋದು, ತಾನು ಬೋಧಿಸಿದ್ದನ್ನು, ತಾನು ಗ್ರಹಿಸಿದ್ದನ್ನು, ತಾನು ಕಲಿತಿದ್ದನ್ನು ಹೇಗೆ ಅನುಷ್ಠಾನ ಮಾಡಿದರೂ ಅದನ್ನು ತನ್ನ ಪುತ್ರರ ತನಕ ಮುಟ್ಟಿಸುವುದರಲ್ಲಿ ಯಶಸ್ವಿಯಾದಂಥ ಬಹುಶಃ ಇವತ್ತಿನ ಕಾಲದ ಏಕೈಕ ವ್ಯಕ್ತಿ ಸಕ್ರಿ ರಾಘವೇಂದ್ರ ಉಪಾಧ್ಯಾಯ ಇರಬಹುದು ಅಂತ ನಾನು ಭಾವಿಸ್ತೇನೆ. ಜೋಶಿಯವರ ಗೊತ್ತಿಲ್ಲ ನನಗೆ, ನಿಮಗೆ ಅಲ್ಲಿ ಹೆಚ್ಚು ಗೊತ್ತಾಗ್ತಿರ್ಬೋದು. ತುಂಬ ಜನ ಇದ್ದಾರೆ ಇಲ್ಲಿ ನಮಗೆ ಕಾಣ್ತಾರೆ. ಸಕ್ರಿ ಭಾಳ ನಮ್ಮಲ್ಲಿ ಭಾಳ ಭಟ್ರು, ಸತ್ಯಕೃಷ್ಣ ಇದೆಲ್ಲ ಕಾಣ್ತಾರೆ. ಒಂದೊಂದು ಸ್ವಲ್ಪ ನಮ್ಮ ಪ್ರಭಾಕರ ಅಡಿಗಳು. ಆದರೆ ದಿರಿಸಿನಲ್ಲಿ ವಿದ್ಯಾನುಷ್ಠಾನದಲ್ಲಿ ಅಷ್ಟರ ತನಕದ ಮಟ್ಟಕ್ಕೆ ಅವರು ಇದ್ದಾರೂ ಗೊತ್ತಿಲ್ಲ. ಆದರೆ ಅನಾರೋಗ್ಯದವರು ತೊಡಕು ಬಂದಿದೆ, ಅದೆಲ್ಲ ಜೀವನದಲ್ಲಿ ಇರುವಂಥದ್ದು. ಇಂಥ ವಿಶಿಷ್ಟ ರೀತಿ ಅವರ ಒಂದು ಮರಣದ ಒಂದು ವಿಷಯ ಉಡುಪಿ ಎಲ್ಲ ಪರ್ಯಾಯದಲ್ಲಿ ಬಹುಶಃ ಚೌಕಿಯಲ್ಲಿ ಅವರಿಗೆ ಪ್ರತ್ಯೇಕ, ಉಡುಪಿಯಲ್ಲಿ ಚೌಕಿಯಲ್ಲಿ ಕಂಬ ಇದೆ, ಕಂಬದ ಎಲೆ ಅಂತ. ಆ ಕಂಬದ ಎಲೆಯಲ್ಲಿ ಇವರಿಗೆ ಉತ್ತರಕ್ಕೆ ಮುಖವಾಗಿ ಕೂತ್ಕೊಳ್ಳುವಂಥ ಒಂದು ಕಂಬದ ಎಲೆ, ಅದು ಶಾಶ್ವತ. ಯಾವುದೇ ಪರ್ಯಾಯ ಇದೆ ಕಂಬದ ಎಲೆ. ಅದರಲ್ಲಿ ಸ್ವಾಮಿಗಳು ಕುಡಿದು ಮಾಯ ಆಗಿದೆ. ನಾವು ಅದನ್ನು ಕಂಡು ನಮ್ಮ ಮಕ್ಕಳಿಗೆ ಕಾಣಲಿಕ್ಕಿಲ್ಲ, ಎಲ್ಲ ಮಾಯ ಆಗ್ತಾ ಇದೆ. ತುಳುಲಿಪಿ ಹೋದಾಗೆಲ್ಲ ಒಂದೊಂದೇ ಮಾಯ. ಈಗ ನಮ್ಮ ಉಡುಪಿಯ ಸಾರು ಗುಳ್ಳದ ಹುಳಿಯು ಮಾಯ ಆಗಿ ಬಹುಶಃ ಅಲ್ಲಿಯೂ ಪಲಾವು ಬರ್ತದೆ ಅನ್ನೋ ಚೌಕಿ ಒಳಗೆ ಗೊತ್ತಿಲ್ಲ, ಇರಲಿ ಬಿಡಿ. ಇದು ನಾವೆಲ್ಲ ಬೇಡ ಅಂತ ಹೇಳಿದರೂ ಅದು ನಾವು ಅನುಭವಿಸ್ತಾ ಇರುವಂಥದ್ದು, ನಮಗೆ ಗೊತ್ತಿರಲಿಲ್ಲ. ಅಡಿಗೆ ಭಟ್ಟರಿಗೆ ಮೊನ್ನೆ ನನ್ನ ತಂದೆಯವರ ವರ್ಷಾಂತಿ ಕಾಲದಾಗ ನಾನು 100ಕ್ಕೆ 100 ಉಡುಪಿಯನ್ನು ತಂದು ನಾನು ಮಾಡ್ತಾ ಇದ್ದೆ. ಹೇಳಿದ್ದೆ ನಾನು, ಸಮರ್ಪಣವಾಗಿ ಆಗುತ್ತೆ. ಇಷ್ಟು ವರ್ಷ ಅಡಿಗೆ ಮಾಡ್ತಿದ್ದವರು ಭಾರತ ಮತ್ತು ಕೊಡಕೆಯನ್ನು ಮಾಡಲೇ ಇಲ್ಲ. ಕೇಳಿದೆ ನಾನು, ಅದು ಗೀತಪುರ ಬಗ್ಗೆ ಸಂಪ್ರದಾಯ ಉಂಟು ಇವತ್ತೆ. ಅಂದರೆ ಈ ಪುಸ್ತಕವನ್ನು ಹೇಳಬೇಕಂತೇಳುವ ಜ್ಞಾನವೂ ಇರಲಿಲ್ಲ. ಅವರಲ್ಲಿಯೂ ಆ ಶುದ್ಧ ಮೊದಲ ಮುಂದೆ ನೋಡಿ, ಅವರು ಮಸೀದಿ ಗೋಪಾಲನವರ ಅವರಿಗೆ ಆ ಪರಂಪರೆ, ಅಡಿಗೆಯವರ ಪರಂಪರೆ, ಅವರ ಹೆಸರಿಸಲು ಅಡಿಗೆಯವರು ಬಹಳ ದೊಡ್ಡ ಅಡಿಗೆಯವರು. ಪೇಪರ್ ಅಂದರೆ ಮಸೀದಿ ಗೋಪಾಲ ಅಲ್ಲಲ್ಲ
ಯಜ್ಞಾನ ಎಷ್ಟೋ ಜನರು ಅವರ ಶಿಷ್ಯರುಗಳೆಲ್ಲ ಸೇರಿ ಮೊನ್ನೆ ಉದಯವಡೆ ಸಹ ಬೇಕು ಬೇಡ ಬೆಳೆಸೋದಾಗಿ ನನ್ನ ಅಷ್ಟು ಜನ ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಟೊಮೆಟೊ ಇಲ್ಲದೆ 4 ಪುಡಿಗಳಲ್ಲಿ ಸಾರು ಮಾಡಬಹುದಾದಂಥ ಒಂದು ವಿಶಿಷ್ಟ ಕಲೆ ಅದು, ವಿಶಿಷ್ಟ ಕಲೆ ಅದು. ಅದೇ ಈ ಕಡೆ ಬಂದರೆ ಪುಳಿ ಸಾರು, ಆ ಕಡೆ ಒಂದೊಂದು ಇದೆ. ಅದೇನೇ ಇರಲಿ ಅದು ಎಲ್ಲವೂ ಒಂದೇ. ನಮಗೆ ವೇದವು ನಾದವು ಅಡಿಗೆಯು ಎಲ್ಲವೂ ಗುರಿಸು ಎಲ್ಲವೂ ಒಂದೇ. ಇಂಥ ಒಂದು ವಿಶೇಷ ರೀತಿಯಲ್ಲಿ ಬಾಳೆ ಬಂದಿರೋರ ಮರವನ್ನು ದೇವರು ಹೇಳ್ಕೊಟ್ಟಿದ್ದಾರೆ. ಭಂಡಾರಕೇರಿ ಮಠದವರ ಪ್ರವಚನ ಮಾಲಿಕೆ ವಿದ್ಯಾಪೀಠದಲ್ಲಿ ಏನು ಆಗ್ತಾ ಇದ್ದಾಗ ಪ್ರವಚನ ಮುಗಿಸಿದವರೇ ಬೆಂಗಳೂರಿನಲ್ಲಿ ತನ್ನ ಮಗನೊಂದಿಗೆ ಇದ್ದೇ ದೇಹತ್ಯಾಗವನ್ನು ಮಾಡಿ ಮಗನಿಗೆ ಮುಂದೆ ಫೋನ್ ಮಾಡಿದಾಗ ನಾನು ಹೇಳಿದೆ ವಿದ್ಯಾರಾಮ ಕೋತ್ರಿ ಆಗಲಿ ನನ್ನ ಮನಸ್ಸು ಒಳ್ಳೆಯ ಇಚ್ಛೆ ಪಾಪ ಇಚ್ಛಾಗಣೆ ದೇಗಮಂಡ ಪರಿವಾರ ಶ್ರೀ ಕೃಷ್ಣನ ಸನ್ನಿಧಾನ ಉಂಟು, ಆಂಜನೇಯನ ಸನ್ನಿಧಾನ ಉಂಟು, ವಿದ್ಯಾಪೀಠ ಬಂಡ ಈಗ ಅದೊಂದು ದೊಡ್ಡ ಹೈಟೌಟಿಗೆ ಆಗಲಿನ ಅದನ್ನು ಗುರುವಾರ ಕಣ್ಣ ಗೌರವಿಸಿದ ಹಿರಿಯ ಪರಿವಾರ ಶ್ರೀಗಳ ಮೃತಿಕಾ ವೃಂದಾವನ ಇದೆ. ಅದಕ್ಕಿಂತ ಮಿಗಿಲಾಗಿ ಅವರನ್ನು ಪಾಲಿಸಿ ಪೋಷಿಸಿ ಬೆಳೆಸಿ ಆತ್ಮೀಯವಾಗಿ ಕಂಡುಕೊಂಡಂತಹ ಪೂಜ್ಯ ಪೇಜಾವರ ಶ್ರೀಗಳ ವೃಂದಾವನದ ಹತ್ತಿರವೇ ಅವರಿಗೆ ಹರಿಪಾದ ಗೈಡದ ಅಂತ ಹೇಳಿದರೆ ಅವರ ಮನಸ್ಥ ಇಚ್ಛೆ ಇರ್ಬೋದು ಅಂತ ಹೇಳಿದರೆ ಅವರಿಗೆ ಸಂತೋಷ ಅಂತ ಕೇಳಿದಾಗ ಇದು ನಾನು ನನ್ನ ಲೌಕಿಕ ಯೋಚನೆ. ಯಾಕಂದರೆ ವಿದ್ಯಾಪೀಠದಲ್ಲಿ ಇವತ್ತು ಹೇಗೆ ಗುರು ರಾಘವೇಂದ್ರ ಗುರುಗಳ ವೃಂದಾವನ ಅಲ್ಲಿ ಇದೆಯೋ ಅಂತರದಲ್ಲಿ ಇದೆಯೋ ಅದೇ ರೀತಿ ಮುಂದೆ ನೋಡಿ ನಮ್ಮ ನಾಗರಬೈಲು ಕೋತಿಗಳು ಅಂತ ಇದೆಯೋ ಯರ್ಮ ದೇವಸ್ಥಾನದ ಇದರಲ್ಲಿ ಅವರು ತನ್ನ ಜೀವನದ ಆಶೆ ಅಂತ ಒಂದು ದೊಡ್ಡ ಹೋಟೆಲನ್ನೆಲ್ಲ ಕಟ್ಟಿದ್ದಾರೆ. ದೇವಸ್ಥಾನದ ಎದುರು ಬಾಗಿ ಉಡುಪಿ ಇಂಟರ್ನ್ಯಾಷನಲ್ ನಾಗರಬೈಲು ಕುವೈಟು ಅಲ್ಲೆಲ್ಲ ಇದೆ. ಇಲ್ಲಿಂದ ಕಷ್ಟಪಟ್ಟು ಹೋದವರು ಹೋಟೆಲ್ ಉದ್ಯಮಿಯವರು. ಅವರು ಪ್ರತಿ ವರ್ಷ ಒಂದಷ್ಟು ಜನರನ್ನು ನಮ್ಮ ಇಲ್ಲಿ ವಿಫಲರನ್ನು ಸೇರಿಸ್ಕೊಂಡು ಇಲ್ಲಿ ವಿಫಲರು ಮಾತ್ರ ಇರುವ ಕಾರಣ ನಾನು ಹೇಳುವಂಥದ್ದು ಸೇರಿಸ್ಕೊಂಡು ಅವರ ತೀರ್ಥಯಾತ್ರೆಗೆ ಬದಲಿಗೆ ಇಲ್ಲಿಗೆಲ್ಲ ಕಟ್ಟಿಕೊಂಡು ಬರುವುದು. ಅದು ಅವರಿಗೆ ಯಾರೋ ಫ್ಲೈಟೇ ನೋಡಿದವರಿಗೆ ಫ್ಲೈಟಲ್ಲಿ ಕರ್ಕೊಂಡೋಗಿ ಬರುವಂಥದ್ದು. ಮೊನ್ನೆ ಹಾಗೆ ಒಂದಷ್ಟು ಜನರು ಕರ್ಕೊಂಡು ಅವರ ಹೆಂಡತಿಗೆ ತುಂಬ 2-3 ವರ್ಷದಿಂದ ಹುಷಾರಿಲ್ಲ. ನಾನು ಹೇಳುವಂಥ ಘಟನೆ ಒಬ್ಬ ಮನುಷ್ಯನ ಅನುಷ್ಠಾನ ಹೇಗೆ ಕೊಡ್ತದೆ ಅಂತ ಮಾತು ಉದ್ದಾಗಿರ್ಬೋದು ಅನುಭವಿಸಿದ್ದನ್ನು ಹೇಳುವಂಥದ್ದು. ಅವರು ಕಾಶಿ ಮುಟ್ಟಿದಾಗ ರಾತ್ರಿ ಮಲಗಿದ ಬೆಳಿಗ್ಗೆ ಹೇಳುವಾಗ ಹೆಂಡತಿ ದೇಹತ್ಯಾಗ ಮಾಡಿದ್ದಾರೆ ಗಂಡನ ಸೈನ್ಯದಲ್ಲಿ. ಅವರು ಮೊನ್ನೆ ನಾಗರಕೋಯಲ್ಲಿ ನಾನು ಹೋದವರ ಮಾತಾಡೋ ಹೇಳೋದು ಮಣ್ಣ ಎತ್ತುರಿ ಪ್ರದೀಪನ್ನ ಬಾರಿ ಹಂಗೆ ನೋಡಿದ್ದಾರೆ ಅವರನ್ನು. ಅವಳೇ ಪ್ರಾಣ ಉಳಿಯಾಳೆ ಆಳಿಗೆ ನಮ್ಮ ಗಂಗಿನ ಆಹ್ವಾನ ಎಲ್ಲೆಡೆ ಮೀಪೋಣ ಗಂಗಿಡಿ ಮೀಪೋಯೆ ಅವಳೇ ಹರಿಶ್ಚಂದ್ರ ಘಾಟಡೆ ನಾಳಿನ ದೇಹಕ್ಕೆ ಅಂತ. ಅಂದರೆ ಇಂಥದ್ದೆಲ್ಲ ಹರಿಶ್ಚಂದ್ರ ಘಾಟಿನಲ್ಲಿ ನಮ್ಮ ದೇಹವನ್ನು ಸುಡುವಂಥದ್ದು ಅಂತ ಹೇಳಿದರೆ ಅದು ಬಹುಶಃ ಅಂತರ್ಗತವಾದಂಥ ಬಯಕೆ ಇರ್ಬೋದು. ಗಂಗೆಯಲ್ಲಿ ಸ್ನಾನ ಮಾಡಿ ಗಂಡನ ಸನಿಹದಲ್ಲೇ ಹಾಗೆ ಮಗನ ಸನಿಹದಲ್ಲೇ ಬನ್ನಿ 200 ವಿದ್ವಾಂಸರು ಬಂದರು. ಜೋಶಿ ನಾನು ಭಾವನಾತ್ಮಕವಾಗಿ ಹೇಳುವಂಥದ್ದು ಅವರ ಮನಸ್ಸಿನ ಗಂಗೆಯಲ್ಲಿ ಹೆಣವನ್ನು ಅವರು ಆ ಗಂಡ ಹೇಳುವಾಗ ಅವರ ಭಾವನೆ 4 ತಿಂಗಳು ಬಿಟ್ಟು ಏನು ಟೂರ್ 10 ಜನಗಳನ್ನು ಅವರ ಟೂರ್ ಕಟ್ಟು ಮಾಡಿದರು. ಪುನಃ ಅವರನ್ನೆಲ್ಲ ಫ್ಲೈಟಲ್ಲೇ ವಾಪಸ್ ಕಳಿಸಿದ್ರು. ಪುನಃ ಅವರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ನಮ್ಮ ಮಣ್ಣಗಳಿಗೆ ಪ್ರಥಮವಾಗಿ ಅನ್ನ ಹಾಕಿದವರು ಅವರಂತ ಅದನ್ನು ನೆನಪಿಸ್ಕೊಳ್ತಾರೆ. ಇದೆಲ್ಲ ಒಂದೊಂದು ಹಾಗೆ ಇವರು ಮಗನ ಹೇಳ್ತಾರೆ ಅವರಿಗೆ ನರೀಬೇಕು ಅಂತ ಹೇಳಿದರು. ಅಂದರೆ ಅವರ ಇಚ್ಛೆ ಇರಬೇಕು. ಬೇಜಾವ ಶ್ರೀಗಳ ಸನಿಹದಲ್ಲಿ ವೃಂದಾವನಸ್ಥರಂತ ಹೇಳಿದರೆ ಅದರ ಅರ್ಥ ಏನು ಅವರು ಅಲ್ಲಿದ್ದಾರೆ ಅಂತ. ಶ್ರೀಗಳು ಅಲ್ಲಿದ್ದಾರೆ. ಪರಿವಾರ ಶ್ರೀಗಳ ಮುಕ್ತಿಗೆ ಅವರನ್ನೇ ಅದು ಶಿಷ್ಯರಿಗೆ ಬೇಜಾವ ಶ್ರೀಗಳ ಇಚ್ಛೆ ಪ್ರಕಾರ ಆದದ್ದು ಅದು ಖಂಡಿತ ಅವರು ಅಲ್ಲಿದ್ದಾರೆ. ಕೃಷ್ಣದ ಸನಿಹ ಅದು ಸಮಸ್ತ ಎಲ್ಲ ವಿದ್ವಾಂಸರುಗಳು ಇದ್ದಂಥ ಪ್ರದೇಶ. ಅವಳೇ ಇಂಥ ಮಗಳದ್ದು ಬರಲಿಕ್ಕೂ ಕಾಯಿಲ್ಲ. ಅದು ವಿದ್ವಾಂಸರೆಲ್ಲ ಹೇಳಿದಂತೆ ಆಕೆಯ ಇಚ್ಛೆ ಪ್ರಕಾರ ನಮ್ಮ ಶಾಸ್ತ್ರ ಪ್ರಕಾರ ತಕ್ಷಣ ಸ್ನಾನ ಹೋದು ಅಲ್ಲಿ ಅದು ಹರಿಶ್ಚಂದ್ರ ಘಾಟ್ಗಳ ಚಾಮರಾಜನಗರ ಅಲ್ಲಿ ಹೋಗಿ ಅಪ್ತರೋಕ್ತವಾಗಿ ಸ್ನಾನ ಮಾಡಿದ್ದಾರೆ. ಬಹುಶಃ ಪೇಜಾವರ ಶ್ರೀಗಳು ದೇಹಾಂತ್ಯವಾದ ನಂತರ ಉಡುಪಿಯಿಂದ ಹೇಗೆ ತನ್ನನ್ನು ಅಪೇಕ್ಷೆ ಪಟ್ಟಂತೆ ಬೆಂಗಳೂರಲ್ಲಿ ವೃಂದಾವನ ಮಾಡಿದರು, ಇವರು ಜೀವಂತವಾಗಿ ನನ್ನ ದೇಹದ ಪ್ರವಚನದ ನಂತರ ಅದನ್ನು ಕೃಷ್ಣಾರ್ಪಣ ಕೃಷ್ಣನ ಸಂಗೀತದಲ್ಲಿ ಬಿಟ್ಟು ತನ್ನ ದೇಹತ್ಯಾಗ ಮಾಡಿದಂತ ಹೇಳಿದರೆ ನಿಜವಾಗಿಯೂ ಒಂದರ್ಥದ ಅವಧೂತ. ಕೇವಲ ಬ್ರಾಹ್ಮಣರು ಹಾಗೆ ಹೀಗೆ ಅಂತ ಬರೋದಿಲ್ಲ. ಆ ತತ್ವ ಹೇಗೆ ಶಂಕರ ತತ್ವ, ಮಧ್ವ ತತ್ವ, ರಾಮಾನುಜ ತತ್ವ, ಹೀಗೆ ಬೇರೆ ಬೇರೆ ತತ್ವಗಳಿವೆ. ಆ ತತ್ವದ ಒಂದು ವ್ಯವಸ್ಥೆ, ಅದರ ವ್ಯವಸ್ಥೆಯನ್ನು ಒಳಗೊಂಡಾಗ ಅದರದ್ದು ಭಾಳ ದೊಡ್ಡ ಇನ್ನೊಂದು ವಿಶೇಷ ಅಂತ ಹೇಳಿದರೆ ವಿದ್ವಾಂಸಗಳಿರ್ತಾರೆ, ಪ್ರವಚನಕಾರರಾಗಿರ್ತಾರೆ, ಅನುಷ್ಠಾನವಿರ್ತದೆ, ಗಿರೀಶು ಎಲ್ಲ ಬಿಡುವುದರ ಜೊತೆಗೆ ಇವತ್ತಿನ ಲೌಕಿಕ ವ್ಯವಸ್ಥೆಯಲ್ಲಿ ಯಾವುದೇ ಪತ್ರಿಕೆಗೆ ಬೇಕಾದಂಥ ಲೇಖನವನ್ನು ಸ್ಪಷ್ಟವಾಗಿ ಸ್ಫುಟವಾಗಿ ಕೊಟ್ಟಂತಹ ಅದರಲ್ಲೂ ವಿಶೇಷವಾಗಿ ಕೆಲವು ಮಾಸಿಕಗಳು, ಏಕಕಾಲಿಕಗಳು, ಸುಗುಣಮಾಲ ಇರ್ಬೋದು ಅಥವಾ ಆಚಾರ ವಿಚಾರ ಇರ್ಬೋದು, ಇನ್ನಿತರ ಗೋಕುಲ ಇರ್ಬೋದು, ಎಲ್ಲ ಪತ್ರಿಕೆಗಳಿಗೆ ಉದಯವಾಣಿ ಸಹಿತವಾಗಿ ಪ್ರಕಟಿಸಿದರು
ಯಾವತ್ತು ಬೇಕಾದ ಕಾಲಕ್ಕೆ ಕೊಡ್ತಿದ್ದಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ ಬಲೆ ಸತೀಶ್. ಅದು ಸಕ್ರಿ ರಾಘವೇಂದ್ರ ಉಪಾಧ್ಯಾಯ. ಅದು ಸಹಿತವಾಗಿ ಬೇಕಲ್ಲ, ಲೌಕಿಕವನ್ನು ಅವರು ಗೌರವಿಸ್ತಾ ಇದ್ರು ಅಂತ ಹೇಳೋದಕ್ಕೆ ಸಾಧ್ಯ. ಇವತ್ತು ಮಗ ಬಂದ ಕಾರಣ ಮಗ ಕಂಪ್ಯೂಟರ್ ತಯಾರು ಮಾಡಿ ಪತ್ರಿಕೆಗಳಿಗೆ ಕಳಿಸಿಕೊಡ್ತಿದ್ದಾರೆ. ಇವತ್ತೆಲ್ಲ ಸುಲಭ ಬರ್ತಿತ್ತಂತೆ. ಎಷ್ಟೋ ಅಷ್ಟಮಿ ಅಂದರೆ ಏನು, ಅಷ್ಟಮಿ ಅಂದರೆ ಏನು, ಉದಯವಾಡಿ ನೀವು ನೋಡಿರ್ಬೋದು, ಗುಣಮಾನ ನೋಡಿರ್ಬೋದು, ಬೇರೆ ಬೇರೆ ಕಡೆ. ಹೀಗಿಂತ ದೊಡ್ಡ ಅದ್ಭುತ ವಿದ್ವತ ಲೋಕದ ಸಾಧಕ, ನಾನು ತಾರೆಯೆಲ್ಲ ಹೇಳಿ ಹೋಗುವುದಿಲ್ಲ, ಧ್ರುವ ತಾರೆ ಅದೆಲ್ಲ ಹೇಳಿಕೊಡ್ತಾ ದೊಡ್ಡ ಸಾಧಕ ಶ್ರೇಷ್ಠ. ಹೇಗೆ ನಾವು ಕಳೆದುಕೊಂಡಿದ್ದೇವೆ, ಅವರ ಮಗನಿಗೂ ಅದೇ ರೀತಿಯ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥಿಸುವುದು. ಅದು ಮುಂದುವರಿಬೇಕು ಪರಂಪರೆ. ಏನು ಇದು ನಮ್ಮ ಮಂಗಳೂರು ನಾಡು ಉಡುಪಿಯಲ್ಲಿ ಅವರೆಲ್ಲ ಅವರು ಹೇಳಿದ್ದಾರೆ, ಎಲ್ರಿಗೂ ಹೇಳಬೇಕು ಅಂತ. 26ನೇ ತಾರೀಕು 27ನೇ ತಾರೀಕು ಗುರುವಾರ ಸಕ್ರಿ ಉಳಿದದೆಲ್ಲ ಕುಟುಂಬಕ್ಕೆ ಸಂಬಂಧಪಟ್ಟದ್ದು. ಸಕ್ರಿ ವಾಸುಕಿ ಹಾಲ್ನಲ್ಲಿ, ಅಂದರೆ ನಮ್ಮ ಸಾಮುದ್ರ ಹಾಲ್ನಲ್ಲಿ, ಸಕ್ರಿ ಹುಲಿಬೆಟ್ಟಿನಲ್ಲಿ, ಅಲ್ಲಿ ಅವರ ಕಾರ್ಯಕ್ರಮ ನಡೆಯಲಿಕ್ಕಿದೆ. 11 ಗಂಟೆಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಲ್ಲಿ ಅವರ ಶಿಷ್ಯ ಪರಗಳು ಸೇರಿಕೊಂಡು ಮಾಡ್ತಾರಂತೆ. ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಅವರ ಪರವಾಗಿ ವಿನ್ನವಿಸಿಕೊಳ್ತಾ, ಶಾಸ್ತ್ರ ಶಸ್ತ್ರ ಅರ್ಥಾತ್ ಅದು ಚಿಂತನೆಯ ಶಸ್ತ್ರವಾಗಿ ಉಪಯೋಗಿಸುವ ಒಬ್ಬ ಬಹುಮುಖಿ ವ್ಯಕ್ತಿತ್ವದ ದೃಷ್ಟಾನುಭರಿತವಾದಂಥ ಇವತ್ತಿನ ಕಾಲದಲ್ಲಿ ದೇವದುರ್ಲಭವಾದಂಥ ಒಂದು ಪಂಡಿತ ಪರಂಪರೆಯ ಕೊಂಡಿ ಅದು ನಮ್ಮನ್ನು ಅಂತ ಹೇಳ್ತಾರೆ. ಬಹಳ ಚೆನ್ನಾಗಿ ಗೊತ್ತಿರುವುದು ಅಲ್ಲಿ ಇರ್ಬೋದು ಕಲ್ಪನ ಅಲ್ಲೇ ಕಲ್ತವ್ರು. ನಾನು ಇಷ್ಟೇ ಹೇಳುವಂಥದ್ದು ಇಲ್ಲ, ನೀವು ಹೇಳಿ ವಿಷಯದಲ್ಲಿ ವಿಶಿಷ್ಟ ದೋಷಗಳು ಇಲ್ಲ, ಖಂಡಿತ ಯಾಕೆ ಮಾಡಬಾರ್ದು ತಿಳಿದಿರೋರು ಮಾಡುವ ಸಿದ್ಧಾಂತಿ ಮಾಡಬಾರ್ದು. ಆದರೆ ಇದೆಲ್ಲ ನಾವು ಈ ರೀತಿಯ ಸಹ ಮನಸ್ಕರನ್ನು ನಾವು ಸೇರಿ ಅವರಿಗೆ ಗೌರವ ಸೂಚಿಸುವ, ಅವರ ಆ ಚಿಂತನೆಗಳನ್ನು ಅನುಭವಿಸುವ ನಾವು. ಅವರ ದೇಹದ ಹರಿಪಾದ ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಾವು ಒಂದು ಪ್ರಾರ್ಥನೆ ಮಾಡುವ, ದೇವರು ನಮಗೂ ಅಂತ ನಾನು ಹೇಗೆ ನಾಗರಕುಲ್ಲವರ ವಿಷಯ ಇದೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮಗೆ ಖಂಡಿತವಾಗಿ ಮಾಡಲಿಲ್ಲ. ಇಂಗ್ಲೀಷ್ ಹೇಳಿದ್ರೆ ಇಂಪಾಸಿಬಲ್ ಟು ಇಮ್ಯಾಜಿನ್, ಅನ್ಇಮ್ಯಾಜಿನೇಬಲ್. ಇಂಥ ಒಂದು ವ್ಯವಸ್ಥೆ ವಿಷಯ ನಾವು ಗೌರವ ಸಲ್ಲಿಸುತ್ತಾ ಮಹತ್ವಪೂರ್ಣ ನಾಗರಿಕರ ಗೌರವ ನಾನು ಅವರಿಗೆ ಕನ್ನಡ ಸಾರಸ್ವತ ಲೋಕದಲ್ಲೂ ವಿದ್ವತ್ ಪರಂಪರೆಯಲ್ಲೂ ನಾವು ಅದನ್ನು ಗೌರವಿಸಿದ್ದೇವೆ. ಬಹುಶಃ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಉಳಿಕೆದಾದಾಗ ಪುನರ್ವರ ಅಧ್ಯಕ್ಷತೆಯಲ್ಲಿ ನೀವು ಗೌರವಿಸಿದಂಥ ನೆನಪು, ಯಾವುದೋ ಸಮ್ಮೇಳನವೋ ಯಾವುದೋ ಕಾರ್ಯಕ್ರಮದಲ್ಲಿ ಇಂತಹ ಎಲ್ಲ ರೀತಿಯಲ್ಲೂ ಆ ಸಾರಸ್ವತ ಲೋಕದ ವಿಶಿಷ್ಟ ವ್ಯಕ್ತಿ ಬಾರಿ ನಾವು ಪುಷ್ಪಾರ್ಚನೆ ಮಾಡಿ ಮತ್ತು ನಮ್ಮ ಮಾತುಗಳನ್ನು ನಾವು ಮುಂದುವರಿಸುವ ಅಗತ್ಯತೆ. ಯಾಕಂದರೆ ಸತೀಶನೇ ಹೋಗಬೇಕು. ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಇವತ್ತು ಶ್ರದ್ಧಾಂಜಲಿ ಸಭೆ ಇಟ್ಟುಕೊಂಡಿತ್ತು. ಸಕ್ರಿ ರಾಘವೇಂದ್ರ ಉಪಾಧ್ಯಾಯ ಬಹುಶಃ ನನ್ನ ಶಾಸ್ತ್ರದ್ದು, ಆದರೆ ಒಂದೇ ಕಾಲೇಜಿನಲ್ಲಿ ಓದಿದವರಲ್ಲ. ಅವರು ಪೂರ್ಣಪ್ರಜ್ಞ ಆಚಾರ್ಯ ಉಂಟಲ್ಲ ಬೆಂಗಳೂರಿನಲ್ಲಿ, ಹೌದೌದು ಅಲ್ಲೂ ಹೌದು, ಅಲ್ಲಿ ನಾನು ಸಂಸ್ಕೃತ ಕಾಲೇಜಿಗೆ ವೃತ್ತಿ ಸಂಸ್ಕೃತ ಕಾಲೇಜು. ಆದರೆ ಆ ಪೂರ್ಣಪ್ರಜ್ಞ ವಿದ್ಯಾಪೀಠ ಸಂಸ್ಕೃತ ಕಾಲೇಜಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾವುದೇ ಸ್ಪರ್ಧೆ ಇರಲಿ, ಅಲ್ಲಿಂದ ವಿದ್ಯಾರ್ಥಿಗಳು ಮತ್ತು ಇಲ್ಲಿಂದ ವಿದ್ಯಾರ್ಥಿಗಳು ಹೋಗ್ತಾ ಇದ್ರು. ಆವಾಗ ನಾವೆಲ್ಲರೂ ಒಟ್ಟಾಗಿ ಆ ಬಾಲ್ಯದಲ್ಲೇ ಅದ್ಭುತವಾಗಿರ್ತಕ್ಕಂಥ ಜೊತೆ ಸಕ್ರಿ ರಾಘವೇಂದ್ರ. ನಾನು ಮೊನ್ನೆ ಈ ರಾಮಕಥಾ ಅಭಿಯಾನ
ಅಂತ ಹೇಳ್ಬಿಟ್ಟು ನಡೀತಾ ಇದೆ. ಅದರಲ್ಲಿ ಲೇಖಕರನ್ನೆಲ್ಲ ಚೆಕಪ್ ಮಾಡ್ತಾ ಇದ್ದೆ, ಲೇಖನವನ್ನು ಓದ್ತಾ ಬರ್ತಾರೆ. ಆವಾಗ ಈ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರ ಒಂದು ಲೇಖನ ಓದುವ ದಿವಸ ಪೇಪರ್ನ ಸುದ್ದಿ ಅಯ್ಯೋ ಇಷ್ಟು ಬೇಗ ತೆಗೆಯೋದ್ನ ಸ್ವಲ್ಪ ಬಾಲ್ಯದ ಹಾಗೆ ಕಾಶಿದು ಬೆಂಗಳೂರಿನಲ್ಲಿ ತೆಗೆಯೋದಿಲ್ಲ. ಹೌದು, ಬೆಂಗಳೂರು ಪ್ರವಚನ ಮುಗಿಸಿ ವಿದ್ಯಾಪೀಠದಲ್ಲಿ. ಆದರೆ ಒಂದು ನಿಮಿಷ ನನಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಇಂತಹ ವಿದ್ವಾಂಸರು ಕೂಡ ಎಷ್ಟೋ ಜನ ಗತಿಸಿ ಹೋಗಿದ್ದಾರೆ. ಅವ್ರ ಬಗ್ಗೆ ಮಾತಾಡುವುದೇ ಇಲ್ಲ, ಅವ್ರು ಹೇಳುವುದಿಲ್ಲ, ಕೇಳುವುದಿಲ್ಲ. ಆದರೆ ಇವತ್ತಿನ ಒಂದು ವ್ಯವಸ್ಥೆ ನನಗೆ ತುಂಬ ಸಂತೋಷ. ಅವ್ರ ಬಗ್ಗೆ ತಿಳ್ಕೊಳ್ಬೇಕು, ಅವ್ರ ಬಗ್ಗೆ ಮಾತಾಡಬೇಕು, ನಾವು ಹಂಚಿಕೊಳ್ಬೇಕು ಹೇಳುವಂಥ ಭಾವನೆ ಬಹಳ ಒಳ್ಳೆಯದಾಗುತ್ತೆ. ಆದರೆ ಒಂದು ಖುಷಿಯ ಹೇಳ್ತೀನಿ, ನಾನು ಅಖಿಲ ಭಾರತ ಭಾಷಣ ಸ್ಪರ್ಧೆಗೆ ಹೋದಂಥ ಸಕ್ರಿ ರಾಘವೇಂದ್ರಾಚಾರ್ಯರು ಒಂದು ಸ್ಪರ್ಧೆಯಾಗಿದೆ. ಕರ್ನಾಟಕ ಮಟ್ಟದಲ್ಲಿ ನಾನು ಆಯ್ಕೆಯಾದೆ, ಅವರು ಆಯ್ಕೆ ಆಗಲಿಲ್ಲ. ಆದರೆ ಅವರ ವಿದ್ವತ್ತಿಗೆ ಅವರು ಆಯ್ಕೆ. ನಾನೇ ನನ್ನ ವಿದ್ವಾಂಸನೂ ಅಲ್ಲ, ಏನೋ ಅಲ್ಲ, ಏನೋ ನಾನು ಮಾತಾಡೋಕೆ ಆಗಲಿಕ್ಕೆ ಗೊತ್ತಿತ್ತು, ಆಗಿದೆ, ಅದೇನು ಗೊತ್ತಿತ್ತು. ಆದರೆ ಇವತ್ತವರೆಗೂ ನನಗೆ ಬೇಕು ಸಕ್ರಿ ರಾಘವೇಂದ್ರಾಚಾರ್ಯ ಇರಬೇಕಾದ ಬಹುಮಾನ ನನಗೆ ಬಂತ. ಒಂಥರ ಸಂತೋಷವೂ ಆಗ್ತದೆ, ಒಂಥರ ಬೇಜಾರು. ಇಂಥ ವಿದ್ವಾಂಸರು ಅವತ್ತು ಅವರು ಹೆಚ್ಚು ಮಾತಾಡ್ತಾರೆ. ಕೊನೆಗೆ ಉಡುಪಿ ಅಷ್ಟಮಠದಿಂದಲೂ ಗೌರವ. ಉಡುಪಿಯ ಒಂದು ಪರಿಸರದಲ್ಲಿ ಅಷ್ಟಮಠದಲ್ಲೂ ನಾನು ಅವ್ರ ಬಗ್ಗೆ ಸುದ್ದಿಯನ್ನು ಕೇಳ್ತಾ ಸಂತೋಷಪಡ್ತಾರೆ. ನಮ್ಮ ಜೊತೆ ಓದಿರ್ತಕ್ಕಂಥ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರಬೇಕಾದ್ರೆ ನಾನು ಸಂತೋಷಪಟ್ಟು ಮತ್ತೆ ಸಂತೋಷ. ಹಾಗಾಗಿ ನಾನು ಊಟ ಮಾಡಿ 2:30 ಆಗಿದೆ, ಊಟ ಮಾಡಿ ಹಾಗೆ ರಾಮಕಥಾ ಅಭಿಯಾನದ ಪುಸ್ತಕ ತಿದ್ದುಪಡಿಗೆ ಬಂದಿದೆ. ಅದು ಮುನ್ನುಡಿ ಬಂದಿದೆ. ಆ ಮುನ್ನುಡಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮಾಡಿದ್ದೆ. ಆದರೆ ನನಗೆ ಸಕ್ರಿ ರಾಘವೇಂದ್ರಾಚಾರ್ಯರು ಇದಾಗಲಿ ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರಿಂದಲೇ ಏನೋ ನಾವೆಲ್ಲ ಸೇರಿಕೊಂಡು ಇವರ ವಿದ್ವತ್ ಪರಂಪರೆ ಇನ್ನೂ ಮುಂದುವರಿದಿ, ಇಲ್ಲಿಗೆ ನಿಲ್ಲಬಾರ್ದು, ಮುಂದುವರಿದಿ ಅಂತ ಹೇಳ್ತಾ ನನ್ನ 2 ಶ್ರದ್ಧಾಂಜಲಿ ತೀರ್ಥಿ ಕುರುವಂತೆ ತೀರ್ಥಾಣಿ. ತೀರ್ಥ ಅಂತ ಆಗುದಿಲ್ಲ, ತೀರ್ಥಿ ಆದವನಿಂದ ತೀರ್ಥವಾಗ್ತದೆ, ಅವನಿದ್ದದ್ದೇ ತೀರ್ಥ. ಹಾಗೆ ಮತ್ತದು ವೇದ ಶಾಸ್ತ್ರಗಳೆಲ್ಲ ಯಾರಲ್ಲಿ ಉಂಟು ಅವನು ಬ್ರಾಹ್ಮಣೇ ವಸಂತಿ, ಅವನು ಬ್ರಾಹ್ಮಣ. ನಾನು ಸಂಸ್ಕೃತ ವಿದ್ವಾಂಸನಲ್ಲ, ಪ್ರಾಕ್ಟೀಸಿಂಗ್ ಬ್ರಾಹ್ಮಣ ಅಂತ ಬೈತಾನಲ್ಲ, ಹಾಗಲ್ಲ. ನಾನು ಆದರೆ ನಾನು ತುಂಬ ಗೌರವಿಸುವ ದೊಡ್ಡ ಒಬ್ಬರು ವಿದ್ವಾಂಸರು, ದೊಡ್ಡ ಸಂಪರ್ಕ ಇಲ್ಲ ನನಗೆ ಅನ್ನೋನಲ್ಲ, ನಾವು ಈಶದ ಅಂತ ಒಬ್ಬ ವಿದ್ವಾಂಸನಿಗೆ ಇವತ್ತು ನಾವು ಮಂಗಳೂರಿನಲ್ಲಿ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇವೆ. ಎಷ್ಟೋ ಜನ ವಿದ್ವಾಂಸರಿಗೆ ಸಾಹಿತಿಗಳಿಗೆ ಸಿಕ್ಕದಿದ್ದ ಈ ಅವಕಾಶ ಅಥವಾ ಅವರ ಮರಣೋತ್ತರವಾಗಿ ಅವರಿಗೆ ಸಿಕ್ಕುವ ಗೌರವದ ನಮ್ಮ ಕರ್ತವ್ಯ. ಇದು ಮಾಡಬೇಕು ಅಂತ ಕಾಣಲಿಕ್ಕೆ ಒಬ್ಬ ಮನುಷ್ಯ ಇದ್ದಲ್ಲ, ಅದು ವಿಷಯ. ಈಗ ಅವರಿಗೆ ಮಾಡಬೇಕು ಅಂತ ಉಂಟೆ, ಇವರಿಗೆ ಅದು ವಿಶೇಷ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಂದ್ರಗಳಲ್ಲಿ ಸಂಪರ್ಕ ಇದ್ದವ, ಸ್ಥಳೀಯರಾದ ಎಷ್ಟು ಅಗಲೆ ಹೋದಾಗಲೂ ಇಲ್ಲ. ಈ ಸಂದರ್ಭದಲ್ಲಿ ಅವರ ಬಗ್ಗೆ ಮಾತಾಡುವ ಮೊದಲು 1-2 ವಿಷಯ ನಾನು ಪ್ರಸ್ತಾವಿಸಬೇಕಂತಿದ್ದೆ. ನಮ್ಮ ಸಂಸ್ಕೃತ ಹೇಗುಂಟಂದರೆ ಗೀರ್ವಾಣ ಭಾಷೆ, ದೊಡ್ಡ ಗೌರವ, ದೇವ ಭಾಷೆ, ಗ್ರೇಟ್ ಲ್ಯಾಂಗ್ವೇಜ್, ಕ್ಲಾಸಿಕಲ್, ಶಾಸ್ತ್ರ, ವೇದ ಎಲ್ಲ ಸಂಸ್ಕೃತದಲ್ಲಿ ಏನುಂಟು ಗೊತ್ತುಂಟದ ಜೋರು ಮಾಡುವವರೇ ಇರುವುದು.
ಏನುಂಟು ಅಂತ ನಿಮ್ಮ ಹತ್ರ ಕೇಳುದು, ಅವರು ಓದಿ ಹೇಳುದ ಏನುಂಟು ಗೊತ್ತುಂಟ ಅಂತ. ತುಂಬ ರೆಸ್ಪೆಕ್ಟ್ ಬಂದ ಕೂಡಲೇ ಓದುವುದಿಲ್ಲ. ಸಂಸ್ಕೃತ, ಶಾಸನ, ಇತಿಹಾಸ ಇಂಥ ಯಾವ ವಿಷಯ ನೋಡಿ. ಸಣ್ಣದಾಗಿ ಹೇಳ್ತೇನೆ, ಅನಂತರಂಗಾಚಾರ್ಯರದ್ದು ಒಬ್ಬರಿಬ್ಬರು ಪುಸ್ತಕ ಬಿಟ್ಟೆ. ಈಗ 4 ವೇದಗಳಲ್ಲಿ ಏನುಂಟಪ್ಪ, ನಮ್ಮಂತ ಮೂಢರಿಗೆ ಒಂದು ಸಣ್ಣ ಪುಸ್ತಕ ಉಂಟ. ವೇದ ಅಂದ್ರೆ ಎಂತ, ಅದರಲ್ಲಿ ಎಂತ ಅದಿಲ್ಲ. ಉಪನಿಷತ್ ವ್ಯಾಖ್ಯಾನಗಳು, ಭಾಷ್ಯತ್ರಯಗಳು, ಶಂಕರದ್ದು ಇಷ್ಟಿತ್ತು, ಭಾಷೆ ಗೂಗಲ್ ಹಾಕಿದ್ರು ಸಿಗ್ತದೆ. ವಿಕಿಪೀಡಿಯಾ ನಾವು ಮಾಡಿದ್ದೇನೆ. ವೇದಾಸ್ ಅಂದರೆ ಏನು, ಒಂದು ಕಡೆ ನಮಗೆ ಪ್ರೈಮರಿ ಬೇಕು, ಹೈಯರ್ ಲ್ಯಾಂಗ್ವೇಜ್ ಬೇಕು, ಅದು ಎರಡೂ ಇದ್ದ ಮನುಷ್ಯ. ಇನ್ನೊಂದು ಸಂಸ್ಕೃತದ ರೆಸ್ಪೆಕ್ಟ್ನೊಟ್ಟಿಗೆ ಒಂದು ಸಣ್ಣ ಚರ್ಚೆ ಆಯಿತು ನಮ್ಮ ವಿದ್ವಾಂಸರು ಇಲ್ಲಿ ಖಾಸಗಿಯಾಗಿ ವಾಟ್ಸಪ್ನಲ್ಲಿ. ಕನ್ನಡಕ್ಕೆ ಇಂತಿಷ್ಟು ಹಣ ಸಿಕ್ಕಿದೆ, ಸಂಸ್ಕೃತಕ್ಕೆ 400 ಕೋಟಿ, ಕನ್ನಡಕ್ಕೆ 60 ಕೋಟಿ. ನಾನು ಹೇಳಿದೆ ಎಲ್ಲ ರಾಜ್ಯದಲ್ಲಿ ಉಂಟು ಸ್ವಾಮಿ ಸಂಸ್ಕೃತ, ಒಟ್ಟಿಗೆ 400. ಜನರನ್ನು ಮೋಸ ಮಾಡಬೇಡಿ. ಈಗ ಒಂದು ಲೆಫ್ಟಿಸಮ್ ಏನಾಗಿದೆ ಕ್ಲಿಯರ್ ಹೇಳ್ತಾರೆ, ಮಾರ್ಕ್ಸಿಸ್ಟ್, ಸೋಷಿಯಲಿಸ್ಟ್ ಥಿಂಕಿಂಗ್, ಆಂಟಿ ಬ್ರಾಹ್ಮಣ್, ಆಂಟಿ ನಾರ್ತ್, ಆಂಟಿ ಸಂಸ್ಕೃತ್. ಇದು ನಾವು ಓಪನ್ಲಿ ಖಂಡಿಸಲೇಬೇಕು. ಅದರಿಂದ ಇಂಥವನ್ನು ಹೇಗೆ ನೋಡಬೇಕು? ಸಂಸ್ಕೃತ ದೊಡ್ಡ ಭಾಷೆ, ಡಿಸ್ಅಡ್ವಾಂಟೇಜ್ ಗೊತ್ತುಂಟೆ ನಿಮಗೆ? ಸಂಸ್ಕೃತಕ್ಕೆ ರಾಜ್ಯ ಇಲ್ಲ. ಈಗ ತಮಿಳು ಸರ್ಕಾರ ಉಂಟಲ್ಲ, ತಮಿಳಲ್ಲಿ ಅಕಾಡೆಮಿ ಉಂಟು, ಕರ್ನಾಟಕ ಅಕಾಡೆಮಿ ಉಂಟು, ಕೇಂದ್ರ ಅಕಾಡೆಮಿ, ಹಿಂದಿಗುಂಟು, 7-8 ರಾಜ್ಯದಲ್ಲಿ ಉಂಟು, ಮರಾಠಿಗೆ 2 ರಾಜ್ಯದಲ್ಲಿ ಉಂಟು. ಸಂಸ್ಕೃತ ಅಖಿಲ ಭಾರತ ಎಲ್ಲಿದ್ದಲ್ಲ. ನಾನು ಮಾಳದವ ಇದ್ದಾಗ, ನಾನು ಕಾರ್ಕಳದವನಲ್ಲ, ಮಂಗಳೂರಿನವರಲ್ಲ, ಮಾಳದವನಲ್ಲ. ಮೈಗ್ರೆಂಟ್ಸ್, ಸಂಸ್ಕೃತದ ಪ್ರಾಬ್ಲಮ್ ಇದು. ಆದ್ರಿಂದಲೇ ನಮ್ಮ ಅನಂತರಂಗಾಚಾರ್ಯರಾಗಲಿ, ರಂಗನಾಥ್ ಶರ್ಮರಾಗಲಿ, ಎಸ್ ಕೆ ರಾಮಚಂದ್ರರಾಗಲಿ, ಅದೇ ಸಾಲ ಬನ್ನಂಜಿಯವರು, ರಾಘವೇಂದ್ರಾಚಾರ್ಯರು, ಬನ್ನಂಜಿಯವರು ಕನ್ನಡದಲ್ಲಿ ಕೆಲಸ ಮಾಡ್ತಿದ್ರೆ ರೆಕಗ್ನೈಸ್ ಗುರುತಿಸಲ್ಪಡುವುದೇ ಇಲ್ಲ. ಇದು ಸಮಸ್ಯೆ. ಕನ್ನಡದಲ್ಲಿ ಬರೋದಿಲ್ಲ, ಬರೆದದ್ದು ಕನ್ನಡದಲ್ಲಿ ನೋಡಿ, ಸಂಸ್ಕೃತಕ್ಕೆ ಮುಟ್ಟುವುದಿಲ್ಲ. ಕನ್ನಡ ಲಿಪಿಯಲ್ಲಿ ಬರೆದ ವಿಷಯಗಳು 16 ಗ್ರಂಥಗಳುಂಟು. ಗೂಗಲ್ನಲ್ಲಿ ಯಾಕೆ ನೋಡಿ, ಬುಕ್ಸ್ ಬೈ ಸಂಗಡಿ ರಾಘವೇಂದ್ರ ಉಪಾಧ್ಯಾಯ ಸಿಗ್ತದೆ ನಿಮಗೆ. ಇದು ಒಂದು ನಾನು ಪೂರ್ವಭಾವ. ಇನ್ನೊಂದು, ಇಂಥವರನ್ನ ಹೇಗೆ ನೋಡಬೇಕು ಅಂತ ನಮ್ಮಲ್ಲಿ ಏನು ಗೊತ್ತುಂಟ, ಒಂದು ನೋಡುವ ಕ್ರಮ. ಕುವೆಂಪು, ಅದು ಸಮಗ್ರ ಕನ್ನಡದ ಗ್ರೇಟ್ ಭೈರಪ್ಪ. ಕುವೆಂಪು ಅಂತ ನಾನು ಹೇಳಿದಿಲ್ಲ, ಕಾರಂತ, ಇನ್ನೊಂದು ಅನಂತಮೂರ್ತಿ. ಶ್ರೇಣಿಗೋಪಾಲ ಆಗುವಾಗ ಅದು ಯಕ್ಷಗಾನ, ಗುಬ್ಬಿ ವೀರಣ್ಣ ಆಗುವಾಗ ಅದು ನಾಟಕ. ಹಾಗೆಲ್ಲ ಮೊನ್ನೆ ಪಂಡಿತ್ ತಾರನಾಥ್ ಇರೋದ್ರು, ಏನು ದೊಡ್ಡ ವಿದ್ವಾಂಸ, ಆಯುರ್ವೇದ ಮತ್ತು ಮ್ಯೂಸಿಕ್ ಎರಡರಲ್ಲಿ. ನಮಗೆ ಭೀಮಸೇನ್ ಜೋಶಿ, ಶ್ರೇಣಿಗೋಪಾಲ ಪುಟ್ಟ, ಭೈರಪ್ಪ, ಕಾರಂತ, ಋತ್ವಿಕ್ ಘಟಕ, ರಾಜ್ಕುಮಾರ್ ಒಟ್ಟಿಗೆ ನೋಡ್ಲಿಕ್ಕೆ ಆಗ್ತದೆ. ಬದಿಗಿಟ್ಟು ನೋಡ್ಬೇಕು, ಆಮೇಲೆ ಮೇಲೆ ಕೆಳಗೆ ನೋಡಿ. ಸಮಾನರು ಅಂತ ನಾನು ಹೇಳುವುದಲ್ಲ. ದೊಡ್ಡ ಸಾಮೂರು ಭೈರಪ್ಪನಿಗಿಂತ ಏನು ಕಡಿಮೆ ಪುರಾಣದ ಕಾದಂಬರಿ ಸೃಷ್ಟಿಯಲ್ಲಿ, ಇವರು ಬಾಯಲ್ಲಿ, ಇವರು ಕೈಯಲ್ಲಿ ಅಲ್ವಾ? ನಾವು ಹಾಗೆ ನೋಡುದಿಲ್ಲ. ಅದೆಂತದು ನಾರಾಯಣ ಬೈಗಳು, ಅವರು ಉತ್ತರದ ಸಂಗೀತ ಮುಗೀತು. ಲತಾ ಮಂಗೇಶ್ಕರ್ ಪದ, ಹಾಗೆಲ್ಲ ಅದೇ ಈಕ್ವಲ್ಸ್. ನಮಗೆ ಹಾಗೆ ನೋಡ್ಲಿಕ್ಕೆ ನಾವು ಸಂಪೂರ್ಣ ಸಾಂಸ್ಕೃತಿಕ ದೃಷ್ಟಿ ಬದಲಾದರೆ ಇವರ ಸ್ಥಾನ ಮೇಲೆ ಹೋಗ್ತದೆ. ಅದರಲ್ಲಿ ಅಂಥವರ ಜವಾಬ್ದಾರಿಯೂ ಸ್ವಲ್ಪ ಇದೆ, ಅದನ್ನು ಹೇಳ್ತೇನೆ, ಆಮೇಲೆ ಅವರ ವಿಷಯ ಹೇಳ್ತೇನೆ. ನಮ್ಮಲ್ಲಿ ಏನಾಗಿದೆ ಈಗ, ಸಂಸ್ಕೃತಕ್ಕೆ, ಭಾರತೀಯತೆಗೆ, ವೇದಕ್ಕೆ, ಉಪನಿಷತ್ತಿಗೆ ವಿರುದ್ಧವಾಗಿ ಏಕದಮ್ ಮಾತಾಡೋದೊಂದು ಫ್ಯಾಷನ್. ಅದೆಲ್ಲ ಸರಿ ಅಂತ ನಾನು ಹೇಳುವುದಲ್ಲ, ಅದರಲ್ಲಿ ತಪ್ಪು ಇದೆ. ಎಂಟಿ ಲೈಫು ಎಲ್ಲ ಸನ್ಯಾಸ, ಇಲ್ಲಿದೆ ಅಲ್ಲಿದೆ ನಮ್ಮನೆ, ಇಲ್ಲೆಲ್ಲ ಸುಮ್ಮನೆ. ನಾನು ಒಪ್ಪುದಿಲ್ಲ, ನಮ್ಮದು ಇಲ್ಲೇ ಇರೋದು, ಅಲ್ಲಿಲ್ಲ. ಆದರೆ ಎಚ್ಚರಕ್ಕಾಗಿ ಅದೆಲ್ಲ ಬೇಕು, ಇದೇ ಅಲ್ಲ. 5 ಮಹಾಕಾವ್ಯ ಬರೆದವ ನಾಗರಾಜ ಕಾಡಿಗೆ ಹೋಗಿದ್ದ, ಮಂಗಳೂರಿನಲ್ಲಿರುದಲ್ಲ. ಬಿಸ್ಕೋಟಂಬಡೆ ಮತ್ತು ಮಸಾಲ ದೋಸೆ ತಿನ್ನುವುದಿಲ್ಲ, ಎರಡು ಬೇಕು. ಇವರು ಏನು ಮಾಡ್ತಾರೆ ಅಂದರೆ, ರಾಜೀವ್ ಮಲ್ಹೋತ್ರ ನೆನಪು. ರಾಜೀವ್ ಮಲ್ಹೋತ್ರ ಅಂತ ಒಂದು ದೊಡ್ಡ ಹೋರಾಟಗಾರ ಅಮೆರಿಕದಲ್ಲಿ, ಈ ಆಂಟಿ ಸಾಂಸ್ಕ್ರಿಟ್ ಮೂವ್ಮೆಂಟ್ಗೆ ವಿರುದ್ಧ. ಭಾರತೀಯತೆಯನ್ನು ಅರ್ಥ ಮಾಡಿದ್ರೆ ತಪ್ಪು. ನಮಗೆ ಸಂಸ್ಕೃತ ವಿದ್ವಾಂಸರು ಸಹಾಯ ಮಾಡುವುದಿಲ್ಲ. ನವರಾತ್ರಿ ಪೂಜೆ, ವಿನಿಯೋಗ, ಕೃಷ್ಣಾಷ್ಟಮಿ ಇದೇ ಮಾಡಿಕೊಂಡಿದ್ದೀರಾ ನೀವು? ಬೇರೆ ಬೇರೆ ಮತಧರ್ಮಗಳಿಂದ, ಪ್ರಧಾನವಾಗಿ 3 ಮತಧರ್ಮಗಳು, ಮಾರ್ಕ್ಸಿಸಮ್, ಜಿಹಾದಿ, ಇವಾಂಜಲ್, ಅವರು ಮಾಡುವ ಅಟ್ಯಾಕಿಗೆ ನೀವು ಉತ್ತರ ಕೊಡಲಿಕ್ಕೆ ನಮಗೆ ನೀವು ಸಹಾಯ ಮಾಡಿಸುವ. ಇವರು ಹೇಳುವುದೇನಂದ್ರೆ, ಅವರು ಮಾಡಿಕೊಂಡಿರಲಿ ಮಾರೆ, ನಾವು ದೇವರ ಪೂಜೆ ಮಾಡುವ.
ಇವರ ಪ್ರಪಂಚ ಇವರಿಗೆ ಗೊತ್ತು ಕೂಡ ಇಲ್ಲ ಅಂತ ಅದು. ಈಗ ಬೇಜಾರ ಸ್ವಾಮಿಗಳಂತಹ ವಿದ್ವಾಂಸರನ್ನು ಬಿಟ್ಟರೆ ಅದೊಂದು ಸ್ವಾಮಿ ಅಂತ ಬಿಟ್ಟು ವಿದ್ವಾಂಸನಾಗಿದ್ದ ಅಂತ ತಗೊಂಡು ಅವರಿಗೆ ಗೊತ್ತು ಇದು ನಡೀತಾ ಇದೆ ಅದನ್ನು ಅವರು ಫೇಸ್ ಮಾಡಿ. ಕಾಪು ಗೋಪಾಲಾಚಾರ್ಯ ಹತ್ರ ಕೇಳಿದ್ರೆ ಅದು ಪಣಪೇರಂದ್ರೆ ಒಮ್ಮತ ತಪ್ಪು ಅಂಚೆಲ್ಲ ಪಣೊಳ್ಳಿ ಅಂದ್ರೆ ಅಷ್ಟು ವಿಷ. ಈಗ ಇವರ ಹತ್ರ ಕೇಳಿದ್ರೆ ಶಂಕರಾಚಾರ್ಯ ಬಣ್ಣೆಲ್ಲ ಒಂದಿನ ಮನೆ ಸತ್ಯ ಅದು ಪಕ್ಕ ಮಹತ್ವ. ಮಹತ್ವ ಅಂದ್ರೆ ನಮ್ಮ ವೇದಾಂತಗಳಲ್ಲೇ ಕಟ್ಟುನಿಟ್ಟು ತುಂಬಾ ನೇರ ಸೀದಾ ಹೇಳುದು. ಅವು ಶಂಕರಾಚಾರ್ಯ ಬಣ್ಣೆಲ್ಲ ಒಂದಿನ ಮನೆ ಸರಿ ಅವು ಸಕ್ರೆ ರಾಘವೇಂದ್ರಾಚಾರ್ಯ ಹೇಳುದು ಇದು ಮಠದಲ್ಲಿ ಬಿಟ್ಟು ಕೊಡ್ತಾರೆ ಅವರಿಗೆ ಅಲ್ಲ ಅವ್ರ ಮಠದಲ್ಲಿ ಹೇಳಿ. ನನಗೆ ಅವರಿಗೆ ಪತ್ರ ವ್ಯವಹಾರ ಉಂಟು. ಉಡುಪಿಯಲ್ಲಿ ಒಂದು ಸಣ್ಣ ಘಟನೆ ನಡೀತು, ವಿವರಕ್ಕೆ ಹೋಗುದಿಲ್ಲ. ನಾನು ಕಾಂಟ್ರವರ್ಷಿಯಲ್ ಅಲ್ಲಲ್ಲಿ ನನ್ನ ಮಾತು ಕಾಂಟ್ರವರ್ಷಿಯಲ್ ಆಗ್ತದೆ ಅಂತ ಗೊತ್ತಿಲ್ಲ, ನಿಜ ಗೊತ್ತಿಲ್ಲ. ಆಕಳನ್ನು ಅಂಚಮ್ಮ ಪಾತ್ರ ಗುಡ್ನೆಗೆ ಅವುಗಳನ್ನು ತೀರ್ಥ ಮಾಡಿಬಿಡ್ತೇನೆ. ಯಾರು ಹೇಳಿದ್ರಲ್ಲಿ ಇಲ್ಲಿ ಉಡುಪಿದ್ದು ನಮಗೆ ಗೊತ್ತಲ್ಲ, ನಾನು ನೋಡದಿದ್ದೆ ಉಡುಪಿಯೂ ಅಲ್ಲ, ಎಷ್ಟು ಸಣ್ಣವನಿದ್ದಾಗ ನೋಡಿದ್ದೆ. ಮೆಲ್ಲ ಹೇಳಿದ್ರೆ ಯಾಕೋ ಬಣ್ಣ ಇಟ್ಟು ಜಾರಿದ್ದಲ್ಲ ತಪ್ಪು ಉಂಟು. ಹೌದು, ಇವರೊಬ್ಬ ಶಿಷ್ಯನೇ ಅದನ್ನು ಒಬ್ಬ ಹೊಡ್ತ ಇನ್ ಮೀನ್ಸ್ ಮೀಟ್ ಅವ್ರು ಸುಮ್ಮನೆ ಕುತ್ಕೊಳ್ಬೇಕು. ಅದು ತಪ್ಪನ್ನು ಸಮರ್ಥಿಸುವುದು ಸರಿ ಕಾಣ್ತದೆ. ಜೋಶಿಗಳು ಬಣ್ಣ ಇಟ್ಟಿದ್ದಾನೆ ತಪ್ಪು, ಅಥವಾ ಇಂಗ್ಲೇ ಸೋಜನ್ ಹಾಕಲೆ ಕೇಣರ ಜಾಲೆ ಹಾಕಲು ಪರಲೋಕೊಂಡಿಪ್ಪು ನಾವು ಮಂಗಳೂರು ಟೂಳರದ ಕೇಣ್ಣೆ ರಾಘವೇಂದ್ರ ಹೇಳಿದ್ರಿಂದ ಆಚಾರ್ಯ ಹೇಳಿದ್ರಿಂದ ಏನೋ ಇರಬೇಕು ಅಂತ ಅವರೇ ಸರಿ ತಪ್ಪು ಮಾತಾಡಿದ ಕಡೆಗೆ ಅವರ ಮಾತಿನ ವೇಟ್ ಮೇಲೆ ಅದಂತಿತ್ತು. ನನಗೊಂದೆರಡು ಪತ್ರ ವ್ಯವಹಾರ ಉಂಟು. ಇನ್ನೊಂದು ನಮ್ಮ ಶಾಸ್ತ್ರವನ್ನು ಅವರು ನೋಡುವ ರೀತಿ. ಈಗ ನಮ್ಮಲ್ಲಿ ಅನೇಕ ದೊಡ್ಡ ವಿದ್ವಾಂಸರಿದ್ದಾರೆ. ಸಣ್ಣ ಉದಾಹರಣೆ ಹೇಳ್ತೇನೆ. ನಮ್ಮ ಕೋಟದ ಯಾರು ನ್ಯಾಯವನ್ನು ಅನುವಾದ ಮಾಡಿದರು ದೊಡ್ಡ ವಿದ್ವಾಂಸ ವಿಷ್ಣುಮೂರ್ತಿ ಭಟ್. ಅದಕ್ಕಿಂತ ಸಂಸ್ಕೃತವೇ ಓದುವುದು ಹಾಗುಂಟದು ಅನುವಾದ. ದ್ವಾದಶ ದೋಷಗಳನ್ನು ನಿವರ್ತಿಸಿದಲ್ಲಿ ಅವ ಹಠಬಂಧನವಾಗುವುದು ಅಂದರೆ ಗೊತ್ತಾಯ್ತಾ ನಿಮಗೇನಾದರೂ? ಹಾಗಾಗಿ ಶಾಸ್ತ್ರವನ್ನು ಕನ್ನಡದಲ್ಲಿ ಮನುಷ್ಯರಿಗೆ ಗೊತ್ತಾಗುವಾಗ ಹೇಳಬೇಕು. ಅದನ್ನು ಬನ್ನಂಜೆ ಪರಂಪರೆ ಮಾಡಿದೆ. ಅದರಲ್ಲಿ ಸಾಕು ಗ್ರೇಟ್. ದೊಡ್ಡ ಶಾಸ್ತ್ರ ಗ್ರಂಥಗಳನ್ನು ಬರೆದರೆ ಅವರ ಪ್ರಕ್ರಿಯೆ ಬರೆದದ್ದು ನೋಡಿ ನೀವು. ಅವರ ಪತ್ರಿಕಾ ಲೇಖನಗಳನ್ನು ನೋಡಿ, ಸ್ವಿಚ್ ಆಫ್ ಇತ್ತು ಅವರಲ್ಲಿ ಬೇರೆ ಬೇರೆ ಲೆವೆಲಿಗೆ, ವಿದೌಟ್ ಕಾಂಪ್ರಮೈಸಿಂಗ್ ದ ಡೀಟೇಲ್. ಸುಮ್ಮನೆ ಜನಪ್ರಿಯವಾಗಬೇಕು ಅಂತ ಏನೋ ಜಾಳಾಗಿ ಬರೀತಿರಲ್ಲ, ವಿಷಯವನ್ನು ಇಟ್ಟುಕೊಂಡು 3-4 ಕಾಲಮ್ನ ಅವರ ಲೇಖನ ಉದಯವಾಣಿಯಲ್ಲಿ ಬರ್ತಿತ್ತು. ಸಗ್ರಿ ಮೂಲ ಬನ್ನಂಜೆ ಬರೀತಿದ್ರು, ಬನ್ನಂಜೆ ಉಪನ್ಯಾಸ. ಪ್ರತಿ ಸಾರಿ ಬರೆಯೊಳೊಂದು ಇದ್ಯಾ ಅಂತ ಹೇಳ್ತಿದ್ರು ಅವರು ಶಿಷ್ಯರು. ಇದ್ಯಾವು ಗೌರವಗಳು, ಮೂಲ ಬನ್ನಂಜೆ, ಸಂಗ್ರಹ ಸಗ್ರಿ. ಸಡನ್ನ ಮರುದಿವಸಕ್ಕೆ ಏನಾದರೂ ಸರ್ಪವೋ ಇನ್ನೊಂದು ಮತ್ತೊಂದು ಲೇಖನ ಬೇಕು. ಮತ್ತು ತುಂಬ ಸರಳ. ಸಂಸ್ಕೃತ ವಿದ್ವಾಂಸರ ಕನ್ನಡ ಸ್ವಲ್ಪ ಕಠಿಣವೇ. ನಾನು ನಾಗರಾಜರದ್ದು ಸೇರಿ ನನ್ನದು ಇರ್ಬೋದು. ಕನ್ನಡದ ಜಾಯಮಾನ ಗೊತ್ತಿತ್ತು. ಅದು ದೊಡ್ಡ. ಇನ್ನೊಂದು ದೊಡ್ಡ ಗುಣ, ಮಠಗಳು ನಿಮ್ಗೆ ಗೊತ್ತುಂಟಲ್ಲ, 16 ಮಠದಲ್ಲಿ 22 ಪಾರ್ಟಿ ಉಂಟು. ಎಲ್ಲರಿಗೆ ಆಕ್ಸೆಪ್ಟಬಲ್. ಡಿಪ್ಲೊಮೆಸಿಯಿಂದ ಪಾಲಿಟಿಕ್ಸ್ನಿಂದ ಅಲ್ಲ. ಅದು ಬೋರ್ಡ್ ಒಳ್ಳೆ ಪ್ಲೇ, ನ್ಯಾಚುರಲ್ ಆಕ್ಸೆಪ್ಟೆನ್ಸ್. ಜಗಳಕ್ಕೆಲ್ಲ ತಯಾರಿಲ್ಲ. ಅವರು ಹೇಳಿದ್ದನ್ನು ಅವರು ಪಾಲಿಸ್ತಾರೆ. ಅಂಚೆಲಾಂಪೊಳೆ ಇಂಚೆಲಾಂಪೊಳೆ ಹಿಂಗೆ ಹೋಗ್ಬೋದು ಬೆಷ್ಟಲ್ಲ. ವೆರಿ ಲಿಬರಲ್. ಲಿಬರಲ್ ನಾಟ್ ಬೈ ಎಲ್ಲರಿಗೂ ನಾನು ಮೆಚ್ಚಿಸಬೇಕು ಅಂತ ಹಾಗಲ್ಲ. ನೈನಾಮನಿ ವಿಪ್ರತಿಪತ್ತಿ ಅಂತ ಮಧ್ವಾಚಾರ್ಯ ಹೇಳಿದ್ರಲ್ಲ, ನಮಗೆ ಶಬ್ದದಲ್ಲಿ ಜಗಳ ಬೇಡ ಅಂತ ಅದನ್ನು ಆಚರಿಸಿದ ಪ್ರಿನ್ಸಿಪಲ್ ಆಗಿದ್ರು. ಸ್ವಲ್ಪ ಕಾಣಿಸಿಕೊಳ್ಳುವ ಉದ್ದೇಶವೇ ಇಲ್ಲಲ್ಲ ಮಾರಿದ್ರೆ ಚಾ. ಹಾಗಿರ್ಲಿಕ್ಕೆ ನನಗೆ ಸಾಧ್ಯ. ವೇದಿಕೆ ಕರೆಯುವುದು ಬೇಡ ಅವರಿಗೆ. ದೊಡ್ಡ ಸಾಮಾನ್ಯ ವಿದ್ವಾಂಸರು ಭಾಷಣ ಮಾಡಿದರೆ ಇವರನ್ನು ಧನ್ಯವಾದಕ್ಕೆ ನಿಲ್ಲಿಸುದು, ಚಂದದಲ್ಲಿ ಮಾತಾಡೋದು. ಪೊಸಿಷನು, ಆನರು, ಹೈಲೈಟ್ ಬೇಡ ಬೇಡ, ಸಂಸ್ಕೃತದ ಸೇವೆ. ಲೇಖ ಗ್ರಂಥಗಳನ್ನು ಸಂಪಾದಿಸಿದ್ದಾರೆ. ಈಗ ಅವರದೊಂದು ರೀಡರ್ ಬರಬೇಕು, 200 ಕೋಟಿ ಯಾರಾದರೂ ಮಾಡಿ. ಅವರ ಲೈಫು, ಅವರು ಪಡೆದ ಕೆಲವು ಪುರಸ್ಕಾರಗಳು, ಅವರೊಂದು 10 ಲೇಖನ ಶಾಸ್ತ್ರ ಗ್ರಂಥಗಳು, 100 ಪುಟ ಸಂಸ್ಕೃತ ರಚನೆಗಳು ಇದೆ. ಸ್ವಲ್ಪ ಅದನ್ನು ಇಟ್ಟು ಸಂಗೀತ ರಾಘವೇಂದ್ರ ಉಪಾಧ್ಯಾಯ ರೀಡರ್. ಏನು ಪತ್ರ ಬರೀರಿ, ಪತ್ರ ಸಂಗ್ರಹ ಮಾಡಬಹುದು, ಪತ್ರಿಕೆಯಲ್ಲಿ ಕೊಟ್ಟರೆ ಏನು ಕೇಳಿದ್ರು
ವಿದಿನ್ 3-4 ಡೇಸ್ ಉತ್ತರ ಬರಲಿಲ್ಲ ಅರ್ಚಕರು ಅಂತಂದ್ರೆ ಅವರು ಊರಲ್ಲಿ ಇಲ್ಲ ಅಂತ ಖಂಡಿಸಿ ಬರೆದು ಬರೀತಿ. ನಾನು ಅವರಿಗೆ ಮಾಹಿತಿ ಕೇಳಿದ್ದೇನೆ, ಒಂದು ಲೇಖನದಲ್ಲಿ ಬರೆದೆ, ಹೀಗೆ ನನಗೆ ಕಾಣುತ್ತದೆ, ಪ್ರಕ್ರಿಯೆಯಲ್ಲಿ ಭಿನ್ನಾಭಿಪ್ರಾಯ ಉಂಟು ನನಗೆ, ದಯವಿಟ್ಟು ತಿಳಿಸಿ, ನನಗೆ ಸಂಸ್ಕೃತ ಗೊತ್ತಿಲ್ಲ ಅಂದ್ರು ಬರ. ಅವರು ಪುನಃ 3 ಶ್ಲೋಕ ಕೋಟ್ ಮಾಡಿ, ಪ್ರಕ್ರಿಯೆ ಹೀಗಿದೆ, ನಿಮಗೆ ಸಮಾಧಾನವಾಗಿ ಆಗುತ್ತದೆ ಎಂದು ಹೇಳಲಾರೆ, ನಿಮ್ಮ ಅಭಿಪ್ರಾಯ ನಿಮಗಿರಲಿ, ನನ್ನ ನಿಲುವೆ ಇದು. ಅಂದರೆ ವೆರಿ ಆಕ್ಸೆಪ್ಟಿಂಗ್, ವೆರಿ ಲಿಬರಲ್, ಕಾಂಪ್ರಮೈಸಿಂಗ್, ಶಾಸ್ತ್ರವನ್ನು ಬಿಡದೆ ಬ್ರಾಹ್ಮಣ್ಯವರು ಇಟ್ಕೊಂಡಿದ್ರು. ಆದರೆ ಬ್ರಾಹ್ಮಣ್ಯದ ಎಲ್ಲ ಇದಕ್ಕೂ ಆಚರಣೆ ಮಾಡದ ಸಾಮಾನ್ಯರ ಬಗ್ಗೆ ಅಗೌರವ ಇರಲಿಲ್ಲ. ಪ್ಯಾಂಟ್ ಹಾಕಿದವರಿಗೂ ತೀರ್ಥ ಕೊಡುತ್ತಿದ್ರು. ಅದು ಉಪಾದೇಯವಾದದ್ದು. ಈಗ ಶಾಸ್ತ್ರ ಅಂದ್ರೆ ಏನಪ್ಪ? ಶಾಸ್ತ್ರದಲ್ಲಿ ಹೇಳಿದಂತೆ ವರ್ತಿಸಿ ಅದನ್ನು ಬದುಕಿನಲ್ಲಿ ಇದ್ದವ ಇಲ್ಲಿ ಬಿಡುದು ಶಾಸ್ತ್ರ ಅಂತ. ರಾಘವೇಂದ್ರ ಉಪಾಧ್ಯಾಯರು 3-4 ಸಲ MGM ಹೋದಾಗ ಸಗರಿಗೆ ಹೋಗ್ಬೇಕು ಮತ್ತೊಂದು ಸಂಕೋಚ ಆಗೋದು, ಏನಂತ ಹೋಗುದು, ಇದು ಉಪದ್ರ ಆಗ್ತದೆ ಏನೋ ಅಂತ. ತುಂಬ 4-5 ಜನ ನನಗೆ ಹಾಗೆ ಮಿಸ್ ಆಯ್ತು. ಹೋಗ್ಬೇಕು ಅಂತ ತೀರಿ ಹೋದ್ರು, ಅಥವಾ ನಮ್ಮದೇ ಉದಾಸೀನ, ಬೇರೆ ಬೇರೆ ಲೌಕಿಕವಾದ ಕಾರಣಗಳು. ಸಂಸ್ಕೃತ ವಿದ್ವಾಂಸರಿಗೆ ಕೆಲವು ನೆಗ್ಲಿಜೆನ್ಸ್ ಅಂತ ಹೇಳಿದಾಗ ಇದು ಒಂದು ಭಾಗ್ಯ. ಕಲ್ಪುರ ಪ್ರತಿಷ್ಠಾನ ಮಂಗಳೂರಿನಲ್ಲಿ ಅನ್ಥಿಂಕಬಲ್, ಎಣಿಸ್ಲಿಕ್ಕಿಲ್ಲ. ಪ್ರೊಫೆಸರ್ ರಾಜಗೋಪಾಲಾಚಾರ್ಯರು, ಮಂದಜ್ಜಿಯವರು, ಸಕ್ರಿಯವರು, ಬೇರೆ ಬೇರೆ ರೀತಿಯಲ್ಲಿ ಶ್ರೀಮಂತರು ಇವರೆಲ್ಲ ಇರುವ ಮತ್ತು ಈಗ ಇಲ್ಲದಿರುವ, ನಾನು ಅವರನ್ನು ಒಂದು ರೀತಿಯಲ್ಲಿ ಸಮಾನ ಅಂತ ತಿಳಿತೇನೆ. ವಾಲ್ಯೂಮ್ ಆಫ್ ವರ್ಕ್ ಹೆಚ್ಚು ಕಡಿಮೆ ಇರ್ಬೋದು, ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಆದರೆ ಒಂದು ಗ್ರೇಡ್ಸ್ ಸದಾ ನಗುಮುಖ, ಎದುರುಚಾ ಲಾಭ ಸಂತುಷ್ಟ, ನಿರಪೇಕ್ಷಿ ಅಂತ ಗೀತೆಯಲ್ಲಿ ಸುಭಾಷಿತದಲ್ಲಿ ಒಂದು ಹೇಗಿರ್ಬೇಕು ಒಬ್ಬ ಅಂತ ಉಂಟಲ್ಲ, ಹಾಗೆ ಇದ್ರು. ಅವ್ರ ಪಾಠ ಪರಿಣಾಮ ಆಗುದು ಹಾಗೆ, ಅವ್ರ ಪಾಠಕ್ಕೆ ಜೀವ ಇತ್ತು. ಎಷ್ಟೋ ಸಲ ವಾಗ್ಮಿಗೆ ಪರಿಣಾಮ, ಗಾಂಧೀಜಿಯವರ ಭಾಷಣ ಬಹಳ ಪರಿಣಾಮಕಾರಿ ಆಗ್ತಿತ್ತು. ಯಾಕೆ ಅಂತ ಯಾರೋ ಹೇಳಿದ್ರು ನನಗೆ, ಗಾಂಧೀಜಿ ಕಾಲದಲ್ಲಿ ಬದುಕಿದ್ದು ಒಳ್ಳೆ ವಾಗ್ಮಿ ಅಲ್ಲ ಅಂತ, ಗಾಂಧಿ ಸಾಮಾನ್ಯ. ಈ ಸಂದೇಶ, ಅವರ ಲೈಫ್ ಸಂದೇಶ, ಒಳ್ಳೆ ವಾಗ್ಮಿಯೂ ಆಗಿದ್ರು. ಅದರ ಆಕರ್ಷಕ ವಾಗ್ಮಿ ಆಗಲಿಕ್ಕೆ ಜೋಕ್ಸ್ ಮಾಡೋದು ಅದೆಲ್ಲ ಇಲ್ಲ. ಹೇಳಿದ್ರು ಪೆಡ್ಯಾಂಟಿಕಲ್ ಪ್ರವಚನ, 4 ಜನ ಇದ್ದಾರೆ, 10 ಜನ ಇದ್ದಾರೆ, ಸೇವೆ ಮಾಡ್ತಾರೆ. ಆ ಪ್ರವಚನದಲ್ಲಿ ಡೈಲ್ಯೂಟ್ ಮಾಡೋದಿಲ್ಲ, ಜನ ಕಡಿಮೆ. ಕೃಷ್ಣನ ಸೇವೆ, ಮಧ್ವಾಚಾರ್ಯರ ಸೇವೆ ಅಂತ ಮಾಡಿದ್ರು. ಸಂತಮೇ ಜನ್ಮ ಜನ್ಮನಿ ಅಂತ ನಂಬಿದ್ದಾರೆ. ಆ ನಂಬಿಕೆಯನ್ನು ತುಂಬ ಗೌರವಿಸಿದೆ ಅಂತ ರಾಘವೇಂದ್ರ ಉಪಾಧ್ಯಾಯರು, ಮರುಗುಡಿಯಿಂದ ರಾಘವೇಂದ್ರ ಆಚಾರ್ಯ, ಮಾಧ್ವ ಮಹಾಮಂಡಲದ ಪತ್ರಿಗುಪ್ಪೆ ಎಂಥದ್ದು ಅಂತ ಸಂಸ್ಥಾನದಲ್ಲಿ ಪರಂಧಾಮವನ್ನು 5 ದಿನ ಅದಕ್ಕಾಗಿ ಹೋದ ಹಾಗೆ. ಇಲ್ಲದವರು ಇದ್ದದ್ದು ಇಲ್ಲೇ ಹೆಚ್ಚು, ಇಲ್ಲಿ ಉಡುಪಿಯಲ್ಲೇ ಮನೆ. ಅವರ ಮಗನ ಮೂಲಕ ವಿಪತ್ತು ಮುಂದುವರಿಯುತ್ತದೆ ಅಂತ ಅವ್ರು ಹೇಳಿದ್ರು. ಈಗ ಯಾವ್ಯಾವ ರೀತಿಯಲ್ಲಿ ಯಾರ್ಯಾರು ಕಾಲದಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಬಟ್ ಅಮೆರಿಕದಲ್ಲಿ ಹೋಗಿ ಎಂಜಿನಿಯರ್ ಆಗುವುದು ಒಂದು ಯಶಸ್ಸು, ಆದರೆ ಇಲ್ಲಿಯೇ ಸಂಸ್ಕೃತ ವಿದ್ವಾಂಸನ ಮಗ ಸಂಸ್ಕೃತನಾಗುವುದು ಅಷ್ಟೇ ದೊಡ್ಡ, ಅದಕ್ಕಿಂತ ದೊಡ್ಡ. ಅದನ್ನು ಅವರು ಮುಂದುವರಿತಾರೆ. ಅದು ಅವರ ಅಪೇಕ್ಷೆಯಂತೆ ಆಗಿದೆ. ಅದು ತಪಸ್ಸಿನ ಫಲವೇ. ಅದು ಕೂಡ ಎಲ್ಲರಿಗೂ ಆ ಫಲ ಬರುವುದಿಲ್ಲ. ತುಂಬ ಮಾತಾಡಬಹುದು. ನಾವು ಸಂಸ್ಕೃತ ವಿದ್ವಾಂಸರನ್ನು, ಸಾಧಕರನ್ನು, ಪರಿಷತ್ತು ವೇದ ವ್ಯಕ್ತಿಗಳನ್ನು ಹೇಗೆ ನೋಡಬೇಕು ಅಂತ ನಮ್ಮ ಕಣ್ಣು ಬದಲಾಯಿಸಬೇಕು. ನಾನೀಗ ಮಾತಾಡೋದಿದ್ರು ನಮ್ಮ ತಂದೆಯವರ ಅವರಲ್ಲಿ ಕೇಳಿದೆ. ನಾನು ಸಂಸ್ಕೃತ ಕಾಲೇಜವರೆಗೆ ಮಾತ್ರ ಕಲ್ತವ, SLC. ಮತ್ತು ನನಗೆ ಸಂಸ್ಕೃತದಲ್ಲಿ ದೊಡ್ಡ ಇದಿಲ್ಲ, ಗತಿ ಇಲ್ಲ, ಪಾಂಡಿತ್ಯ ಇಲ್ಲ. ಈಗ ನಾನು ವಾಲ್ಮೀಕಿಯನ್ನು ಅದನ್ನು ಓದಿ ಕಷ್ಟಪಟ್ಟು ಅರ್ಥ ಮಾಡಿ, ನೇರ ವಿದ್ವಾಂಸ ಅಲ್ಲ, ನಾನು ಉಪಾಯ ವಿದ್ವಾಂಸ. ಯಾಕಂದರೆ ಅವರ ವಿದ್ವತ್ತೆಲ್ಲ ಇಟ್ಟಿರ್ಬೋದು. ಅವರಿಗೆ ನಾವು ಕೇಳೋ ಪ್ರಶ್ನೆ ಎಲ್ಲ ಕೆಲವು ಸಿಲ್ಲಿ ಕಾಣ್ತಿತ್ತೇನೆ, ಅದರ ಸಿಲ್ಲಿ ಹೇಳಲಿಕ್ಕಿಲ್ಲ. ಅಷ್ಟೇ ಇಂಚಾಪುರಿಯ ಅಂಚಲ ಪಣ್ಣೋಡಿ ಇವರು ಖಂಡಿಸ್ತಾರೆ ಅಂತ ನಾವು ಭರವಹಿಸಿದ್ರೆ ಇದ್ದಿ ಅಂಚಲ ಒಂದು ನಮ್ಮನೆ ಪಣ್ಣೋಡಿ ಗೋಪಾಲಾಚಾರ್ಯಲ್ಲೂ ಇದ್ದಿತ್ತು. ತುಂಬ ಕಲ್ತವ್ರು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ, ಆವೇಶದಲ್ಲಿ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ಒಬ್ಬ ಪರಿಪಕ್ವ ವೇದಾಂತಿ. ಬರೀ ಮಾಧವ ಅಂತ ನಾನು ಹೇಳುವುದಿಲ್ಲ, ವೇದವನ್ನು, ಉಪನಿಷತ್ತನ್ನು, ಕಾವ್ಯವನ್ನು ಬರೀ ವೇದಾಂತದಲ್ಲಿ ಮಾತ್ರ ಗತಿ ಅಲ್ಲ, ವ್ಯಾಕರಣ ಗಟ್ಟಿ, ಕಾವ್ಯದಲ್ಲಿ ಒಳ್ಳೆ ಗತಿ. ಕಾವ್ಯದ ವಿಷಯ ಮಾತಾಡುವಾಗ ಉಲ್ಲಾಸ.
ಕೆಲವು ವೇದಾಂತಿಗಳು ಏನು ಮಾಡ್ತಾರೆ, ವೇದಾಂತೇತರವಾದ ವಿಷಯ ಮಾತಾಡುವಾಗ ಅವರು ಪಂಡಿತರ ಅದ್ರ ಜೀವ ಇರಲಿಲ್ಲ. ಅವರು ಮಾತಾಡೋದು ಇವರಾಗಲ್ಲ. ಕಾಳಿದಾಸನ ಮೇಲೆ, ವಾದಿರಾಜನ ಮೇಲೆ, ಹಾಸನ ಮೇಲೆ ಕೂಡ ಮಾತಾಡಬಲ್ಲವರಾಗಿ. ಹರಿದಾಸ ಭಟ್ರು, ಹರಿದಾಸ ಉಪಾಧ್ಯಾಯ ಯಾರು ಸ್ವಲ್ಪ ಕೇಂದ್ರದ ಅವರು ಮಾರ್ಗದಲ್ಲಿ ಸಿಕ್ಕಿದ್ರೆ ನಿಮ್ಗೆ 2 ವರ್ಷದ ಕೂಲಿ. ಇಡಬಲೆ ವಂಚತ್ತವು ಜಯ ಬಂಡೆ. ನಾನು ಕೇಳಲಿಲ್ಲ, ನಾನು ಏನೋ ಒಂದು ವಿಷಯ ಬರ್ತಾರೆ ಅವು ಜಯ ಬಂಡೆ ಇಂಗ್ಲೆ ಗೊತ್ತು ಇಡಬಲೆ ಮತ್ತೆ ಏನು ಕೋಪೇಸು ಅಷ್ಟು ಇಂಗ್ಲೆಗೆ ಅರ್ಥ ಹಾಕೋದು ಬಲೆ, ಅದು ನಿಮ್ಮನ್ನು ಕಟ್ಟಿ ಹಾಕೋದು ಇಂಗ್ಲೆಗೆ ಬಂಡ ಅರ್ಥ ಹಾಕೋದು. ಇದು ಹರಿದಾಸ ಭಟ್ರು ಯಾಕೆ ತಾನು ವಿದ್ವತ್ತು ತೋರಿಸ್ಲಿಕ್ಕಲ್ಲ, ಸ್ಪ್ರೆಡ್ ಆಗಬೇಕು 10 ಜನರಿಗೆ ಮುಂಚೆ ಆ ಕಾಳಜಿ ಹಳೆಯ ಸಂಸ್ಕೃತಿ ವಿದ್ವಾಂಸ. ಇವರು ಹಾಗೆ ಗುಚ್ಚನ್ ಶಾಸ್ತ್ರಿಗಳಿದ್ದು ಕಾರ್ಡ್ ಬರೆದ್ರೆ ಇಷ್ಟು ಅವರ ಈಗ ಅಕ್ಷರ ಅದರಲ್ಲಿ ಎಲ್ಲ ಮಾಹಿತಿ ಗುಚ್ಚನ್ ಶಾಸ್ತ್ರಿಗಳು. ಮತ್ತೆ ಯಾರು ನೀವು ಅವರ ಶಿಷ್ಯನೇ ಬೈಲ್ಕೇರಿ ಪುರಾಣಿಕರು. ಪತ್ರಕ್ಕೆ ಉತ್ತರ ಅವರಿಗೆ ನಾವು ಯಾರ ಏನು ಗತಿಯಿಲ್ಲ. ಕುಂಚಿಗೇರಿ ಶಾಸ್ತ್ರಿಗಳು, ಉಲ್ಲಾಸಯ್ಯನವರಿಗೆ ಅದೆಲ್ಲ ಒಂದು ಪರಂಪರೆ, ಅದು ಕಳೆದು ಹೋಗ್ತಾ ಇದೆ. ವಿದ್ವತ್ತಿಗಿಂತಲೂ ಸಾಮಾನ್ಯನಾಗಿದ್ದು ಆ ವಿದ್ವತ್ತಿನ ಭಾರವನ್ನು ಹೊರದೆ ಪ್ರೊಫೆಸರ್ ರೈಡರ್ ಅದು ಇದನ್ನು ಕೊಂಬು ಬರ್ತಾರೆ. ಹಾಗಿದ್ದೆಲ್ಲ ಪ್ರಿನ್ಸಿಪಲ್ ಆಗಿರುವಾಗಲೂ ಒಂದು ಬೈರಾಸ ಪ್ರಿನ್ಸಿಪಲ್ ಬಂದಾಗ ಒಂಜಿ ಶಬ್ದ ಅಲ್ಲ ಒಂಜಿ ಕುರ್ಚಿ ಅಂತ ವ್ಯತ್ಯಾಸ ಇದ್ದೇ ಒಂದು ಶಬ್ದ ಅಲ್ಲ ಒಂಜಿ ಕುರ್ಚಿ ಇಲ್ಲ. ಹಾಗೆ ದುಂಬುತ ಕುರ್ಚಿಯನ್ನು ಅವ್ರು ಹಾಕಿರ್ತೀನಿ ಅಂತ ಹೇಳಿದವರು ಮೊದಲು ಅವರ ಸ್ಟಾಫ್ ರೂಮಿನ ಕುರ್ಚಿ ಒಳ್ಳೆದಂತೆ. ಇದಕ್ಕೆ ಸಚ್ ನೈಸ್ ನ್ಯಾಚುರಲಿ ಸಿಂಪಲ್ ಅಂಥವರಿಗೆ ನಾನು ಏನು ಹೇಳಿಲ್ಲ. ಶತ ನಮಸ್ಕಾರ. ನಮ್ಮಂತ ಗುರವ ಸರ್ವೆ ಆಚಾರ್ಯ ಆಳಿತ್ಯ ಭಾರತಿ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮಣಿ ಜನ್ಮಜನ್ಮ ಉಪಾಧ್ಯಾಯರ ಬಗ್ಗೆ ಅವರು ನಮ್ಮ ಅಗಲಿದ್ದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಒಂದು ಹೆಸರನ್ನ ಅಷ್ಟಾವಡ ಸಾಮಗ್ರಿ ಬಹಳ ಹತ್ತಿರದ ವ್ಯಕ್ತಿ. ನಾವು ಹೋದ್ರೆ ಎಲ್ಲರೂ ಸಮಾನವಾಗಿ ಮಾತಾಡ್ಬೋದು ಅಂತ ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಈಗ ಅವರ ಮಗನಿಗೆ ಅದನ್ನು ಬಂದಿದೆ ಮತ್ತು ಒಂದು ಇಚ್ಛಾಮರಣಿ. ಯಾಕೆಂತಂದರೆ ಅಲ್ಲಿ ಬೇಜಾರು ಮಗಳ ಇನ್ನೊಂದು ಹತ್ತಿರವೇ ತಾನು ಇದು ಬಿಟ್ಟಿರ್ತಿದ್ದಾರೆ. ಮತ್ತು ಅವರು ವಿದ್ಯೆ ಕಲಿತ ಸ್ಥಾನ, ಅವರು ಅಲ್ಲಿ ವಿದ್ಯೆ ಕಲಿತ ಆ ಉಡುಪಿಯಲ್ಲಿ ಭಾಳ ದೊಡ್ಡ ವಿದ್ವಾಂಸರಾಗಿ ಇದು ಮಾಡಿದ್ದಾರೆ. ಆದರೆ ಪ್ರಚಾರಕ್ಕೆ ಬಯಸಲಿಲ್ಲ. ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಒಳ್ಳೆಯ ಭಾಷೆ ಅವರ ಮಗ ಅದಕ್ಕೆ ಒಂದು ದೊಡ್ಡ ವಿದ್ವಾಂಸರಾಗಿ ಶುಭಾರಿಸ್ತೇವೆ. ಸಂಸ್ಕೃತಿಕಲ್ಲಿ ಪರಿಪಾಠಕ್ಕೆ ಒಳಗಾಗಿ ಗುರು ನಮ್ಮ ತಂದೆ ಆದ ಕಾರಣ ಅದನ್ನು ಅಲ್ಲಿಗೆ ನಿಲ್ಲಿಸಬೇಕು. ಒಂದು ಅರ್ಧ ಗಂಟೆಯ ಪೂಜಾ ಮಂತ್ರ ಕಲಿಸಿ ಅದು ನನಗೆ ಇದು ಭಾಳ ಕಷ್ಟ. ಇವರು ಹೇಳಿದ್ದು ಅದು ಕಷ್ಟ ಹೇಳಿ ಆಯ್ತು, ಆದರೆ ನನಗೆ ಅದು ನಿಜವಾಗಿ ಕಷ್ಟ ಕಂಡಿದೆ. ಆದರೆ ಆ ಉಚ್ಚಾರ ಮೇಲೆ ಕೆಳಗೆ ಇದು ಉಂಟಲ್ಲ ಸ್ವರಗಳು, ಅದು ಭಾಳ ಕಷ್ಟ ಅಂತಾಗಿ ಹೋಯ್ತು. ಹಾಗೆ ಈ ಪೂಜಾ ಈ ಮಂತ್ರಗಳು ಉಂಟಲ್ಲ ಅದು ಅರ್ಥ ಆಗದವರಿಗೂ ಭಾಳ ಸಂತೋಷವನ್ನು ಕೊಡ್ತಾರೆ. ಚಪ್ಪಾಳೆ ತಟ್ತಾರೆ. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಗ್ರಾಮ್ಫೋನ್ ಕಂಡಿದ್ದ ಆರಂಭ ಭಾಳ ಹಿಂದಿನ ಕಥೆ. ಆಗ ಅದಕ್ಕೆ ಪ್ರಥಮವಾಗಿ ಮಂತ್ರ ಯಾವುದನ್ನು ಪ್ರಥಮವಾಗಿ ಯಾವುದನ್ನಾಗು ಅದು ಬೊಬ್ಬೆ ಹಾಕ್ಬೇಕಲ್ಲ. ಅದಕ್ಕೆ ವೇದ ಮಂತ್ರ ದೇವ ಪೃಥ್ವಿಗಂ ಹೇಳುವಂಥ ಮಂತ್ರವನ್ನು ಹಾಕಿದ್ದರು. ಯಾರಿಗೂ ಗೊತ್ತಿಲ್ಲ ಅಲ್ಲಿ ನೆರೆದವರಿಗೆ. ಅದೊಂದು ಚಪ್ಪಾಳೆ ಹೊಡ್ತರಂತೆ, ಮೇಲಿದ್ದು ಸ್ಲ್ಯಾಬ್ ಹಾರಿ ಹೋಗ್ತದ ಅಂತ ಆಯಿತು. ಇದೆಲ್ಲ ನಾನು ಓದಿದ್ದು. ಹಾಗೆ ಇಂಥ ಒಬ್ಬರು ವಿದ್ವಾಂಸರು ಈ ಸಕ್ರಿ ಬಹುಶಃ ಅಲ್ಲಿಯವರೇ ಇದ್ದು ಈ ಸಕ್ರಿ ಹೇಳುವ ಹೆಸರನ್ನು ಭಾಳ ಕೇಳಿದ್ದಾರೆ. ಅದೊಂದು ಸಣ್ಣ ಗ್ರಾಮ, ಸಣ್ಣ ಗ್ರಾಮ, ಆದರೆ ಅದರ ಹೆಸರು ಮಾತ್ರ ಬಹಳ ವಿಶೇಷವಾಗಿ ಹರಡಿದೆ, ಪ್ರಸಿದ್ಧಿಯನ್ನು ಪಡೆದಿದೆ. ಇಂಥ ವಿದ್ವಾಂಸರೆಲ್ಲ ಇದ್ದರೆ ನಾನು ವಿಶೇಷ ತಿಳಿದವನ್ನೆಲ್ಲ ಇರಬೇಕು. ಆದರೆ ಜೋಶಿಯವರು ಹೇಳುವಾಗ, ನಮ್ಮ ಕಲ್ಕೂರು ಹೇಳುವಾಗ ನನಗೆ ಮನದಟ್ಟಾಯಿತು. ಆದರೆ ಕೇಳಿದ್ದೇನೆ, ಹೆಸರು ಕೇಳಿದ್ದೇನೆ. ಅವರು ಅಂಥ ವಿದ್ವಾಂಸನಾಗಿ ಅವರ ಭಾಷೆ ಅಷ್ಟು ಸರಳವಾಗಿ ಉಂಟು. ಭಾಷಣವೂ ಹಾಗೆ ಭಾಳ ಸರಳವಾಗಿ ಇರ್ತಾರೆ. ಯಾವುದೇ ಅಹಂ ಇಲ್ಲದೆ
ಇದನ್ನು ನಡೆಸ್ತಾರೆ ಅಂತ ಆಗುವಾಗ ಅವರು ನಿಜವಾಗಿ ಬಹಳ ಒಂದು ಶ್ರೇಷ್ಠ ವ್ಯಕ್ತಿ ಅಂತ ನನಗೆ ಕಂಡು. ಈಗ ಈ ಇದು ಏನು ಅಂತ ಹೇಳಿದರೆ ನಮ್ಮದು ಈ ವಿದ್ವತ್ ಪರಂಪರೆ ಅಂದರೆ ಬಹಳಷ್ಟು ಈ ವೇದ ಶಾಸ್ತ್ರ ಪುರಾಣ ಇತ್ಯಾದಿಗಳೆಲ್ಲ ಬಹಳ ದೊಡ್ಡ ವ್ಯಾಪ್ತಿಯನ್ನು ಪಡೆದಿದೆ. ಅದು ಏನಾಗಿದೆ ಅಂದರೆ ತಂದೆ ಬಹಳಷ್ಟು ಹಣ ಸಂಪಾದನೆ ಮಾಡಿ ತಲೆದಿಂಬಿನ ಒಳಗೆ ಇಟ್ಟು ಯಾರಿಗೂ ಗೊತ್ತಾಗದ ಹಾಗೆ ಇಟ್ಟು ಸತ್ತೋದು. ಆಗ ಮಗ ಅದೇ ತಲೆದಿಂಬಿಗೆ ತಲೆ ಇಟ್ಟು ಬಡತನಕ್ಕಾಗಿ ಹಂಬಲಿಸಿದ್ದಾನೆ. ಹಾಗೆಯೇ ನಮ್ಮ ಈ ವಿದ್ವತ್ ಪರಂಪರೆ ವೇದ ಶಾಸ್ತ್ರ ಪುರಾಣ ನಾವೆಲ್ಲ ಹೇಳ್ತೇವೆ ಅದು ಅದ್ಭುತ ಅಂತ. ಆದರೆ ಅದನ್ನು ನೋಡಿದವರು ಬಹಳ ಕಡಿಮೆ. ಇಂಥ ವಿದ್ವಾಂಸರೆಲ್ಲ ಅದಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಒಂದು ತಪಸ್ಸಿನ ಹಾಗೆ ಆ ಬಗ್ಗೆ ಗಮನ ಹರಿಸಿದ್ದಾರೆ. ಇಲ್ಲದಿದ್ದರೆ ಇಷ್ಟು ಮೇಲೆ ಸಾಧನೆಯನ್ನು ಮಾಡುವುದಕ್ಕೆ ಯಾರಿಗೂ ಸಾಧ್ಯ. ಇಂಥ ರಾಘವೇಂದ್ರ ಉಪಾಧ್ಯಾಯರು ಇಂಥವರು ಇನ್ನೂ ಒಟ್ಟಿ ಬರಲಿ, ಇವರಿಗೆ ಶ್ರೇಯಸ್ಸಾಗಿ. ಮತ್ತು ನಾನು ಸದ್ಗತಿಯಲ್ಲ ಅಂಥವರಿಗೆಲ್ಲ ನಾವು ಸದ್ಗತಿ ಅಂತ ನಾವು ಹೇಳಿದ್ರು ಸರಿಯಾಗಿ ಶ್ರೇಯಸ್ಸಾಗಲಿ ಅಂತ ಹೇಳಿ ಎರಡು ಮಾತನ್ನು. ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಮತ್ತು ಪತ್ರಕರ್ತರ ನಿರ್ದೇಶಕ ಸಹಕಾರ ಸಂಘ. ನಾನು 1992-93 ಇರಬೇಕು. ಸಂಸ್ಕೃತ ಮಹಾಪಾಠಶಾಲೆ ಶ್ರೀಮದ್ ಮಧ್ವ ಸಿದ್ಧಾಂತ ಬೋಧಿನಿಯಲ್ಲಿ ಸಾಹಿತ್ಯ ಪಾಠ ಸಾಹಿತ್ಯ ಮಾಡ್ತಾಯಿದ್ದೆ. ಆಗ ನನಗೆ ಇವರು ಪಾಠ ಮಾಡಿದ್ರು ಗುರುಗಳು. ಹಾಗೆ ಇವರು ಮೆಸೇಜ್ ಹಾಕಿದ್ರು, ಹಾಗೆ ಗುರುಗಳಲ್ಲಿ ಇಲ್ಲಿ ಒಂದು ಮಾಡುವಾಗ ಒಂದು ಶ್ರದ್ಧಾಂಜಲಿ ಅರ್ಪಿಸಬೇಕು. ಮತ್ತು ಇಲ್ಲಿ ಬಂದಾಗ ನಾನೊಬ್ಬ ಶಿಷ್ಯನ ನೆಲೆಯಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಿದ ನೆಲೆಯಲ್ಲಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ಧರ್ಮಾತ್ಮಜೋ ಧರ್ಮ ನಿಬಂಧೀನಾಂ ಪ್ರಸೂತಿಮೇನ ಪ್ರಣುದಾಂಶುದೀನಾಂ ಕೇತುಂ ತದಭ್ಯ ಗಮನೆಯ ಪರೀಕ್ಷರು ಸುಖೋಪವಿಷ್ಣು ಮುನಿಭಾವ ಭಾಷೆ. ನನಗೆ ಯಾವುದು ನೆನಪಾಗ್ತಾ ಇಲ್ಲ. ಯಾವುದೋ ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲ್ತದ ಈಗ ಬಂದು ಕೂತ್ಕೊಳ್ಳೋಕೆ ನೆನಪಾಯಿತು. ಅವರು ನಳಚರಿತ್ರೆ ಹಾಗೆ ಅವರು ವ್ಯಾಕರಣ ಮಾಡ್ತಾ ಇದ್ರು. ನಮಗೆ ಚಂಪು ಕಾವ್ಯಗಳನ್ನು ಅಂದರೆ ಸಾಹಿತ್ಯದಲ್ಲಿ ವೇದಾಂತ, ಆಮೇಲೆ ವಿದ್ವತ್ತಿಗೆ ಹೋದ್ಮೇಲೆ ಜ್ಯೋತಿಷ್ಯ ವೇದ ಆ ಥರ ವಿಭಾಗ ಇತ್ತು. ನಾವು ಸಾಹಿತ್ಯದಲ್ಲಿ ಕಲ್ತದ್ದು 3 ವರ್ಷ, ಕಾವ್ಯ ಸಾಹಿತ್ಯ 2 ವರ್ಷ. ಹಾಗೆ ಅಂದರೆ ನಾನು ಅಲ್ಲಿ ನೋಡಿದ ಮಾಷಗಳಲ್ಲಿ ಆಗ ಇವರಿದ್ದರು, ಲಕ್ಷ್ಮಣ ಶರ್ಮರಿದ್ದರು, NLB ಅಂತ. ಅವರಿಗೆಲ್ಲರಿಗೂ ಇಂಗ್ಲೀಷಲ್ಲಿ ಹೆಸರು ಕರೀತು, NLB, DVHD, DV ಹರಿಕೃಷ್ಣ ತಂತ್ರಿಗಳು. ಬಟ್ ಇವರಿಗೆ ಸಕ್ರಿಯರು ಅಂತ ಉಪಾಧ್ಯಾಯರು ಅಂತ ನಾವು ಅಂದರೆ ಕರೆಯುವಾಗ ಸರ್ ಅಲ್ಲಿ ನೋಟ್ಸ್ ಬೋರ್ಡಲ್ಲಿ ನೋಟ್ ಎಲ್ಲ ಹಾಕುವಾಗ ಹಾಗೆಲ್ಲ ಆಗ್ತಾಯಿತ್ತು. ಸೊ ಆ ಇದ್ದ ಎಲ್ಲ ಮಾಸ್ಟರ್ಗಳಲ್ಲಿ ಅತ್ಯಂತ ಪಾಪ, ಯಾರಿಗೂ ಬಯ್ಯದ, ಯಾರಿಗೂ ಜೋರು ಮಾಡದ, ದಪ್ಪ ಸ್ವರ ಏರಿಸದೆ. ಅಂದರೆ ಸಂಸ್ಕೃತ ಶಾಲೆಯಲ್ಲಿ ಮಾಸ್ಟರ್ಗಳೆಲ್ಲ ಪಾಪವಿರ್ತಾರೆ ಸಾಧಾರಣ, ಹೆಚ್ಚಿನ ಜೋರು ಇರುವುದಿಲ್ಲ. ಅದು ಲಕ್ಷ್ಮಣ ಶರ್ಮ ತುಂಬ ಜೋರಿದ್ರು. ಅಂದರೆ ಅವರು ಪ್ರಿನ್ಸಿಪಾಲ್ ಆಗಿದ್ದರು. ಮತ್ತು ಆವಾಗ ರೂಲ್ ಅದು ಮಾಡಬೇಕಿತ್ತಲ್ಲ. ಆ ಎಲ್ಲ ಮಾಸ್ಟರ್ಗಳಲ್ಲಿ ನನಗೆ ಅತ್ಯಂತ ಪಾಪ ಅಂದರೆ ನಾನು ಸಂಸ್ಕೃತ ಕಲಿಯದೆ ಅಲ್ಲಿಗೆ ಹೋದದ್ದು. SLCಯಲ್ಲಿ ಹಿಂದಿ ಕಲಿತದ್ದು. ಆದರೆ ಅಪ್ಪ ಸಂಸ್ಕೃತ ಕಲಿಬೇಕು ಎಲ್ಲರೂ ಅಂತ ಹೇಳಿದ್ದಕ್ಕೆ ನಮ್ಮ ದೇವಸ್ಥಾನ ಇದೆ ಅಂತ ಹೇಳಿದ್ದಕ್ಕೆ ಸಂಸ್ಕೃತ ಪಾಠಶಾಲೆ ಕಲಿತು ಆಮೇಲೆ ಯೂನಿಕ್ ಕಾಲೇಜ್. ಆವಾಗ ನಮಗೆ ಸಿಕ್ಕಾಪಟ್ಟೆ ಕಾಂಪ್ಲಿಕ್ಟ್ ಆಗ್ತಾ ಇತ್ತು, ಸಂಸ್ಕೃತ ಏನೂ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಇವರು ಯಾವುದೇ ಅಂದರೆ ಇವರೆಲ್ಲ ಅಂದರೆ ಕಷ್ಟ ಕಾಲದಲ್ಲಿ ಕೂಡ ಯಾವುದೇ ಒಂದು ಬೈಯದೆ ತುಂಬ ಚಂದ ಮಾಡಿ ಪಾಠವನ್ನು ಹೇಳ್ತಾ ಇದ್ರು. ಇವ್ರು ಹೇಳಿದಾಗೆ ಅಟ್ರಾಕ್ಷನ್ ಅಂತಲ್ಲ, ಹೇಳ್ತಾರೆ. ಅವ್ರು ಎಷ್ಟು ಬೇಕಾದ್ರೂ ಹೇಳಿದ್ರೆ ಕೇಳ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಬಟ್ ಅಂದರೆ ಅಷ್ಟು ಒಂದು ಒಳ್ಳೆಯ ಮಾಸ್ಟರನ್ನು ನಾನು ನೋಡಲಿಲ್ಲ, ಅಷ್ಟು ಪಾಪದ ಮಾಸ್ಟರನ್ನು, ಅಷ್ಟು ಒಳ್ಳೆಯ ಮಾಸ್ಟರನ್ನು. ಹಾಗಾಗಿ ಇವತ್ತು ಇಲ್ಲಿ ಬಂದಾಗ ನನಗೆ ಹೇಳಿದಾಗ ಅವರಿಗೊಂದು ಮಾತಿನ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಂತ ಬಂದಿದ್ದೇನೆ. ಅವರಿಗೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ತುಂಬ ಧನ್ಯವಾದ. ಅವರು ಶಾಮುಗರು, ನಾವು ಅವರು ಪಡು, ಇವರು ಟಿಂಕಲ್, ಇವರು ಮೂಡು ಸರಿ, ಮೂಡು ಸರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಧಾಕರ್ ಭಟ್ ಅಂತ. ಆ್ಯಕ್ಚುಲಿ ನಾನು ಕದ್ರಿ ನಿವಾಸಿ, ಬಟ್ ನಮ್ಮ ಊರು ಪ್ರಾಪರ್ ಆರೂರು. ನಮ್ಮ ಆರೂರು. ಆದರೆ ನನ್ನ ತಾಯಿಯ ತಮ್ಮನ ಮಗ ಇವರು. ನಮ್ಮ ತಾಯಿ ಭಾಳ ಆತ್ಮೀಯ ಇವರಿಗೆ. ಸರಸ್ವತ್ಯತೆ ತಿಳ್ಕೊಂಡು ಹೇಳಿದರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಅವರಿಗೆ ಅವ್ರ ಬಗ್ಗೆ ಭಾಳ ಇತ್ತು. ನಮ್ಮ ತಾಯಿ ತೀರಿ ಹೋದಾಗ ಇವರಿಗೆ ಮತ್ತು ನಾವು ಇದು ಮಾಡಿತ್ತು, ಯಾಕಂತ ಹೇಳಿದ್ರೆ ಗಣಪತಿ ಪೂಜೆ ನೀವೇ ಬಂದು ತಗೊಳ್ಬೇಕು ಅಂತ. ಅವರು ಸ್ವಲ್ಪ ಅನುಷ್ಠಾನ ಎಲ್ಲ ಭಕ್ತರಿಗೆ ಗೊತ್ತಿದೆ. ಯಾಕಂದರೆ ಅವರು ಮಡಿ ಪಂಜೆ ಇದ್ರು ಮಾತ್ರ ಊಟ ಮಾಡೋದು, ಅದೆಲ್ಲ ಎಲ್ಲರ ಮನೆಯಲ್ಲಿ ಹಾಗೆ ಊಟ ಮಾಡುವುದಲ್ಲ. ಸ್ವಾಮಿಗಳ ದೃಷ್ಟಿ ಹೇಗುಂಟು ಅದೇ ಥರ. ಯಾಕಂದರೆ ಅವರು ಬೇಜಾರು ಸ್ವಾಮಿಗಳ
ಗರಡಿಯಲ್ಲಿ ಪಳಗಿದವರು, ಅದರಲ್ಲಿ ಅವರ ನೇತೃತ್ವದಲ್ಲಿ ಹೇಗಿದೆಯೋ ಹಾಗೆ ಮಿತಭಾಷಿ ಹೆಚ್ಚಿನ. ನಮ್ಮ ಅಜ್ಜನ ಮನೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ಹೆಬ್ರಿಯಲ್ಲಿ ಜೋಯಿಸರು ಅಂತ ಭಾಳ ಫೇಮಸ್ ಅವರು. ರಾಮಚಂದ್ರ ಜೋಯಿಸ್ ಅಂತ, ರಾಮಚಂದ್ರ ಜೋಯಿಸ್ ಅಂತ ಅವರು ಭಯಂಕರ ಜ್ಯೋತಿಷಿ ಫ್ಯಾಮಿಲಿಯವರು. ನಾನು ಅಲ್ಲಿ ಹೆಬ್ರಿ ನಮ್ಮಲ್ಲೇ ಹಾಗೆ ರಜೆ ಸಿಕ್ಕಿದ ಕೂಡ ನಾವು ಹೆಬ್ರಿಗೆ ಹೋಗೋದು. ಹಾಗಾಗಿ ನಮ್ಗೆ ಸ್ವಲ್ಪ ಈ ಪಂಚಾಂಗದೆಲ್ಲ ನಮಗೆ ದರ್ಶನ ಗೊತ್ತಾದದ್ದು ನಮ್ಮ ಅಜ್ಜನಿಂದಾಗಿ. ಅವರಿಗೆ ಕನ್ನಡಕ ಹಾಕೋದಿಲ್ಲ, ಅವರೆಲ್ಲ ಅಷ್ಟು ಕಾಣೋದಿಲ್ಲ. ನನ್ನನ್ನು ಕರೆಯೋದು, ಸುಧಾಕರ್ ಭಟ್ಟ ಬಾ ಅಂತ ಹೇಳೋದು, ಇದನ್ನು ಎಂತ ನೋಡಿ ಎಷ್ಟು ಕಡೆಗೆ ಹೊರಟು ನೋಡು ಅಂತ. ಅಲ್ಲಿ ಹಾಗೆ ಎಲ್ಲ ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಒಂದು ಪಂಚಾಂಗದ ಬಗ್ಗೆ ಎಲ್ಲ ಮಾಡಿ ಅವ್ರ ಮನೆಗೆ ಇವರಿಗೆಲ್ಲ ಒಳ್ಳೆ ಅವರ ಹೆಂಡತಿಯೇ ಇವರ ತಂದೆಯ ತಂಗಿ ಸಂಗ್ರಿ ರಾಘವೇಂದ್ರ ಪಾಟೀಲ್. ಇವರು ಭಾಳ ಮಿತಭಾಷಿ. ಇವರು ಹೇಳಿದಾಗೆ ಯಾರಿಗೂ ಬಗ್ಗೆ ಹೆಚ್ಚು ಮಾಡೋದಿಲ್ಲ. ನನ್ನ ಮಗಳ ಮದುವೆ ಅವರ ಹೆಂಡತಿನ ಕಳಿಸ್ಕೊಡ್ತಾರೆ, ಯಾಕಂದ್ರೆ ಅವರಿಗೆಲ್ಲ ಹಿಂಗೆ ಊಟದ ವ್ಯವಸ್ಥೆ ಮಾಡೋದು ನಮಗೂ ಕಷ್ಟ ಆಗುತ್ತೆ. ಅವ್ರ ಹೆಂಡತಿನ ಎಲ್ಲ ನಮ್ಮ ಮನೆಯ ಒಕ್ಕಲಿಗೆ ಸಮೇತ ಅವ್ರ ಹೆಂಡತಿನ ಕಳಿಸಿದ್ದಾರೆ ಎಲ್ಲ ಪ್ರತಿಯೊಂದು. ಈಗ ಮೊನ್ನೆ ಅವ್ರು ಏನಾಗಿದೆ ಅಂದರೆ ವಿದ್ಯಾಪೀಠದಲ್ಲಿ ಅವರನ್ನ ಮಗ ಕರ್ಕೊಂಡು ಹೋಗೋದು, ಅದು ಶ್ರೀರಾಮ ಪರಂಧಾಮ ಮೋಕ್ಷದ ವಿಷಯದ ಬಗ್ಗೆ ಮೋಕ್ಷದ ವಿಷಯ ಮಾತಾಡಿದ ಮೇಲೆ ಮತ್ತೊಂದು ಅದೇ ಒಂದು ಅರ್ಧ ಕಾಲು ಗಂಟೆಯಲ್ಲಿ ಮತ್ತೆ ಅವರಿಗೆ ಅದೇ ನಾವು ಸ್ಟಾರ್ಟ್ ಆಗಿ ಇಮಿಡಿಯೇಟ್ಲಿ ಇದಾಗಿದೆ. ನಮ್ಮ ಅಣ್ಣನಿಗೆ ಕೂಡ ಫೋನ್ ಮಾಡ್ತೆ, ಯಾಕಂದ್ರೆ ನಮ್ಮ ಅಣ್ಣನಿಗೆ ಅವ್ರ ಮನೆಯಲ್ಲಿ ಅವ ವಿದ್ಯೆ ಹೌದು ಬೇಜಾರು. ಹಾಗಾಗಿ ಅವರು ಕಡೆಗೆ ಇಲ್ಲಿ ಉಡುಪಿ ಕರ್ಕೊಂಡ್ಬರ್ಬೇಕು ಅಂತಕೊಂಡೆಲ್ಲ ಸ್ವಲ್ಪ ಜಿಜ್ಞಾಸೆ ಆಯ್ತಂತೆ. ಬೇಡ, ಅವರಿಗೆ ಬೇಜಾರು ಸ್ವಾಮಿಗಳು ಭಾಳ ಆತ್ಮೀಯರು, ಯಾಕಂದ್ರೆ ಅವರ ಗರಡಿಯಲ್ಲಿ ಪಳಗಿದಕ್ಕೋಸ್ಕರ ಅವರಿಗೂ ಭಾಳ ಒಂದು ನಿಕಟ ವ್ಯಕ್ತಿ ಅಂತ ಹೇಳ್ಬೋದು. ನಾನು ಅವರಿವರೆಗೂ ಇತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ ನನಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಹೇಳ್ತಿದ್ರು, ಬೇಜಾರು ಸ್ವಾಮಿಗಳು ಇವ್ರನ್ನ ಶಿಷ್ಯತ್ವ ತಿಳ್ಕೊಳ್ಬೇಕು ಅಂತ ಹೇಳ್ಕೊಂಡು ತುಂಬ ಇದು ಮಾಡಿದ್ರು. ಆವಾಗ ನಮ್ಮ ಮನೆಯವರೆಲ್ಲ ಬೇಡ ಎಲ್ಲ ಮತ್ತೆ ತೊಂದರೆ ಆಗುತ್ತೆ ಅಂತ ಹೇಳಿದ ಮೇಲೆ ಮತ್ತೆ ಕಡೆ ಮದುವೆ ಮಾಡಿ ಈಗ ಮಗನ ಅನಂತ ತೀರ್ಥ ಅಂತಿದ್ದಾನೆ. ಅದೇ ಥರದಲ್ಲಿ ಕಂಟಿನ್ಯೂ ಆಗಿದ್ದಾನೆ, PhD ಮಾಡಿದ್ದಾನೆ. ಅದೇ ಈಗ ಸುಬ್ರಹ್ಮಣ್ಯ ಸ್ವಾಮಿಗಳ ಒಂದು ರಿಸರ್ಚ್ ಟೀಮಲ್ಲಿ ನಾವು ಈಗ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ನಿನ್ನೆ ವಾಯ್ಸ್ ಮೆಸೇಜ್ ಕಳಿಸಿಕೊಟ್ಟು ಎಲ್ಲ ಬರಬೇಕು ಹಾಗೆ ಕಂಡಿದ್ದಾರೆ. ಹಾಗಾಗಿ ಅವರ ಒಂದು ಅವರ ಇದು ಬೆಳವಣಿಗೆ ಇದು ನೋಡಿದರೆ ನಮಗೆ ನಿಜವಾಗ್ಲೂ ಈ ಹೋಗುವಂಥದ್ದು ಇದು ಉಂಟಲ್ಲ, ಆ ಕಾರ್ಯಕ್ರಮ ಯಾರಿಗೂ ಸಾಧ್ಯ ಇಲ್ಲ. ನಮಗೆ ಒಳ್ಳೆಯ ಒಂದು ಮಿತಭಾಷಿಗಾಗಿ ಎಲ್ಲರೂ ಇದಕ್ಕೂ ಬೇಕು, ಎಲ್ಲರ ಹತ್ರ ಮಾತಾಡೋದು ಎಲ್ಲ ಇದು ಹಾಗೆ ನಮಗೂ ಹಾಗೆ ಹೆಚ್ಚಿಗೆ ನಾವು ಮಾತಾಡಿ ಒಮ್ಮೆ ನನ್ನ ತೊಡಗ ಈ ಸ್ವಲ್ಪ ಸಂಸ್ಕೃತ ಕಲ್ತ್ಕೊಡೋಣ ಈಗ ಮತ್ತು ಸ್ವಲ್ಪ ನಂಕು ಬೋರ್ಡ್ ಹಾಕೋಣ ಅಂತ. ಅದ್ರ ಮೇಲೆ ನಾನು ಇಲ್ಲಿ ಸಂಘನಿಕೇತನಕ್ಕೆ ಹೋಗಿ ಸ್ವಲ್ಪ ಸಂಸ್ಕೃತ ಕಲಿತೆ. ಆಮೇಲೆ ಒಂದಿನ ಅವ್ರಿಗೆ ಹೇಳಿದ್ದಾರೆ, ನಂದು ಈಗ ಇದುವರೆಗೆ ಆಗಿದೆ ಆವಡ ಭಾರಿ ಖುಷಿ ಆದ. ನಮ್ಮ ಫ್ಯಾಮಿಲಿ ಏರ್ಗಾಂಡು ಒಂದು ಸಂಸ್ಕೃತ ಗೊತ್ತಿ ಕೊಡೋದು ಅಂತ ನಮ್ಮ ತುಳುವಲ್ಲೇ ಮಾತಾಡೋದು ಹಾಗೆ. ಆಮೇಲೆ ಭಾಳ ಖುಷಿ ಆಯಿತು ಅವರಿಗೆ, ನಾವು ಸ್ವಲ್ಪ ಸಂಸ್ಕೃತ ಅಂದರೆ ಅಲ್ಲಿವರೆಗೂ ಅವರಿಗೆ ನಮ್ಮ ಒಂದು ಇದು ವಿದ್ಯೆ ಕಲಿಬೇಕು ಅಂತ ಗೊತ್ತಿದೆ. ಹಾಗಾಗಿ ಇಷ್ಟು ಹೇಳಿ ಪಾಪ ಅವರ ಒಂದು ನಾವು ಇಂಗ್ಲಿಷ್ ಕಳಿಸಿದ್ದಾರೆ. ಎಲ್ಲರೂ 28 ಸಕ್ರಿ ಸಾಮಗ್ರ ಇದರಲ್ಲಿ ಕಾರ್ಯಕ್ರಮ ಎಲ್ಲರೂ ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈಗಾಗಲೇ ಎಲ್ಲರೂ ಗುಣಗಾನ ಮಾಡಿದ್ದೇವೆ. ಅವರ ಪ್ರವಚನ ಮಂಗಳೂರಿನಲ್ಲಿ ಅದೇ ಕಲ್ಯಾಣ ಮಂದಿರದಲ್ಲಿ ವಿದ್ಯೇಶ ಸ್ವಾಮಿಗಳು ಇಲ್ಲಿ ಬಂದು ಪ್ರವಚನ ಮಾಡಿದರು. ಆ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಕೂಡ ಅವರು 1 ಗಂಟೆ ಮೊದಲು ಪ್ರವಚನ ಇವರದು, ನಂತರ ವಿದ್ಯೇಶ ಸ್ವಾಮಿಗಳ ಪ್ರವಚನ ಇತ್ತು. ಹಾಗೆಂದು ತುಂಬ ಜನಾನುರಾಗಿಯಾಗಿ ಮಂಗಳೂರಿಗೆ ಪರಿಚಯಸ್ಥರಾಗಿದ್ದರು. ಇವತ್ತು ನೀವೆಲ್ಲ ನನಗೆ ಮತ್ತೆ ಈಗಾಗಲೇ ಹೇಳಿದರು, ಸಾಕಷ್ಟು ಸಂಪಾದನೆ ಮಾಡಿದ್ದಾರೆ. ಆದರೆ ನಾವೆಲ್ಲ ಇವತ್ತು ಒಟ್ಟು ಸೇರಿ ಬರುವಂಥದ್ದು ಪ್ರಾರ್ಥಿಸ್ತೇವೆ. ಮೋಕ್ಷ ಪ್ರಧಾನವಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಆಗಮಿಸೋಕ್ಕೆ ಧನ್ಯವಾದಗಳಿಂದ ಪುಷ್ಪಾಂಜಲಿ ಅಂತ